ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎರಡನೇ ದಿನದ ಶ್ರೀಮದ್ ಭಾಗವತ ಪ್ರವಚನ ಜ್ಞಾನ ಯಜ್ಞ ಪ್ರಾರಂಭ ಆಗ್ತಾ ಇದೆ. ಶ್ರೀಮದ್ ಭಾಗವತದಲ್ಲಿ ಮೊದಲನೇ ಸ್ಕಂದದಲ್ಲಿ ನಾವು ನಿನ್ನೆ ಪರೀಕ್ಷಿತ್ ರಾಜ ಮಾಡಿದ ಕಲಿ ನಿಗ್ರಹದ ಕಥೆಯನ್ನು ಶ್ರವಣ ಮಾಡ್ತಾ ಇದ್ವಿ. ಕಲಿಯ ಪರಿಚಯ ಮಾಡಿಸ್ತಾ ಲೋಭ, ಅನೃತ, ಮೋಹ, ಮಾಯ, ಕಲಹ ಇದೆಲ್ಲ ಕಲಿ ಅಂತ ನಾವು ನೋಡ್ತಾ ಬಂದ್ವಿ. ಧರ್ಮದ ಪರಿಚಯ ಮಾಡಿಸ್ತಾ ಸತ್ಯ, ತಪಸ್ಸು, ಶೌಚ, ದಯ ಅಥವಾ ದಾನ ಇದನ್ನು ಧರ್ಮ ಅಂತ ನಾವು ಚಿಂತನೆ ಮಾಡಿದ್ವಿ. ಕೃತಯುಗದಲ್ಲಿ ಸತ್ಯ, ತಪಸ್ಸು ಮುಂತಾದ 4 ಪಾದ ಧರ್ಮ ಇರ್ತದೆ ಪ್ರತಿಯೊಬ್ಬನಲ್ಲಿ ಅಂತ ನೋಡಿದ್ವಿ. ಕಲಿಯುಗಕ್ಕೆ ಬಂದಾಗ ತಪಸ್ಸು, ದಯಾ, ಶೌಚ ಅನ್ನೋ 3 ಪಾದಗಳು ನಾಶ ಆಗಿ ಸತ್ಯ ಅನ್ನೋ 1 ಪಾದದ ಮೇಲೆ ಮಾತ್ರ ಇರ್ತದೆ ಅಂತ ನಾವು ನೋಡಿದ್ವಿ. ಆ ಸತ್ಯ ಅನ್ನೋ ಪಾದವನ್ನು ಕಲಿ ತನ್ನ ಆಯುಧದಿಂದ ಅದನ್ನೂ ತೆಗಿಬೇಕು. ಆಗ ಧರ್ಮಾಂಗಗಳು ಯಾವುದೂ ಇಲ್ಲ ಅಂತಾಯಿತು. ಅಧರ್ಮಾಂಗಗಳಿಂದ ನಾನೇ ನನ್ನ ರಾಜ್ಯ, ನನ್ನ ಪ್ರಭುತ್ವ ಎಲ್ಲೆಡೆಯಲ್ಲಿ ಹರಡ್ಬೋದು ಅಂತ ಕಲಿ ಪ್ರಯತ್ನ ಪಡ್ತಾ ಇದ್ದಾನೆ. ಈ ದೃಶ್ಯ ಪರೀಕ್ಷಿತ್ ರಾಜನಿಗೆ ಇಲ್ಲೇ ಕಲಿಯಿದ್ದಾನೆ ಅಂತ ಪತ್ತೆ ಹಚ್ಚಲಿಕ್ಕೆ ಕಾರಣ ಆಯಿತು. ಹೇಗಾಯಿತು ಅಂತ ಭಾಗವತ ವಿವರಣೆ ಕೊಡ್ತದೆ. ಎಲ್ಲಿ ಹಿಂಸೆ ನಡೀತದೆ ಅದು ಕಲಿ ಅಂತ ಅರ್ಥ. ಎತ್ತು ಮೂಕ ಪ್ರಾಣಿ, ಯಾರಿಗೂ ಏನು ಮಾಡುವಂಥದ್ದು ಅಲ್ಲ. ಅಂಥ ಎತ್ತಿನ ಕಾಲುಗಳನ್ನು ಕತ್ತರಿಸಿದಾನೆ ಇವನು ಅಂದರೆ ಇಷ್ಟು ಹಿಂಸೆ ನಡೀತಾ ಇದೆ ಎಂದಾಗ ಇಲ್ಲಿಲ್ಲದೆ ಇನ್ನೆಲ್ಲಿರ್ತಾನೆ ಕಲಿ ಅಂತ ಪತ್ತೆ ಹಚ್ಚಿದ್ದಂತೆ. ಇದು ನಮಗೆ ಕೊಟ್ಟಂಥ ಸಂದೇಶ. ನಮ್ಮ ಮನೆಗಳಲ್ಲಿ ನಿಷ್ಕಾರಣವಾಗಿ ನಾವು ಇನ್ನೊಬ್ರಿಗೆ ಹಿಂಸೆ ಕೊಡ್ತಿದ್ದೇವೆ ಅಥವಾ ಇನ್ನೊಬ್ರು ನಮಗೆ ಹಿಂಸೆ ಕೊಡ್ತಿದ್ದಾರೆ ಅಂದರೆ ಅಲ್ಲಿ ಕಲಿ ಬಂದಿದ್ದಾನೆ ಅಂತ ತಿಳಿಬೋದು.
ಕಾರಣ ಇರಲ್ಲ, ಆದರೆ ಹಿಂಸೆ ಕೊಡ್ತಾ ಇರ್ತಾರೆ. ಏನೋ ಸ್ವಾರ್ಥ ಮೆರಿತಾನೆ, ಹಿಂಸೆ ಕೊಟ್ಟು ಇದನ್ನ ಕಲಿ ಅಂತ ಪತ್ತೆ ಹಚ್ಚಲಿಕ್ಕೆ ಹೇಳ್ತಾರೆ. ಅವನನ್ನ ಪರೀಕ್ಷಿತ್ ರಾಜ ಆಗಲೇ ಖಡ್ಗ ತೆಗೆದು ಅಥವಾ ಧನುಸ್ಸಿಗೆ ಬಾಣ ಹೂಡಿ ಕೊಲ್ಲಿಕ್ಕೆ ಅವಕಾಶ ಇತ್ತು, ಆದರೆ ಕೊಲ್ಲಿಲ್ಲ ಅಂತ ಭಾಗವತ ಕಥೆ ಹೇಳ್ತದೆ. ಆಯುಧ ಪ್ರಯೋಗ ಮಾಡಿದ್ರೆ ಕಲಿ ಸತ್ತೋಗ್ತಿದ್ದ, ಆದರೆ ಕಲಿನ ಕೊಲ್ಲಿಲ್ಲ. ಆಯುಧ ಎತ್ತಿದ್ದಾನೆ, ಕೊಲ್ಲಬೇಕು ಅಂತ ಎತ್ತಿದ್ದಾನೆ, ಅಷ್ಟರಲ್ಲಿ ಕಲಿ ಗೊತ್ತಾಯ್ತು ಈತ ನನ್ನನ್ನು ಕೊಂದೇ ಬಿಡ್ತಾನೆ ಇನ್ನು ಅಂತ. ಕೂಡಲೇ ಆತ ಪರೀಕ್ಷಿತ್ ರಾಜನಿಗೆ ಶರಣು ಬಂದ. ಶರಣು ಬಂದಾಗ ಪರೀಕ್ಷಿತ್ ರಾಜ ಅವನನ್ನು ಕೊಲ್ಲದೇ ಇರೋ ಹಾಗಾಯಿತು. ಅದಕ್ಕೊಂದು ಕಾರಣವನ್ನು ಪುರಾಣ ಸ್ಪಷ್ಟಪಡಿಸ್ತದೆ. ಕ್ಷತ್ರಿಯರಾದವರಿಗೆ ಶತ್ರುಗಳೇ ಆಗಲಿ ಶರಣು ಬಂದರು ಅಂದರೆ ಕೊಲ್ಲಬಾರ್ದು ಅಂತ ಇದೆ ಅಂತ, ಅಭಯ ಕೊಡಬೇಕಂತ. ಅದರ ಹಿನ್ನೆಲೆ ಏನು ಅಂದರೆ, ಭಯಭೀತನಾಗಿ ಶರಣು ಬಂದಂಥ ಕಲಿಯನ್ನೇನಾದರೂ ಕಲಿ ಇವನು ಅಂತ ಭಯಭೀತನಾಗಿ ಬಂದಾದರೂ ಕೊಂದಿದ್ದಿದ್ರೆ ಪರೀಕ್ಷಿತ್ ರಾಜನಿಗೆ ಮರ್ಯಾದೆ ಉಳಿತಿರಲಿಲ್ಲ. ಯಾಕಂದ್ರೆ ಪರೀಕ್ಷಿತ್ ರಾಜ ಶತ್ರುಗಳ ಜೊತೆಗೆ ಹೋರಾಡಿ ಯುದ್ಧ ಮಾಡಿ ಶತ್ರುಗಳನ್ನು ಕೊಲ್ಲೋದು ಬೇರೆ. ಒಬ್ಬ ಕ್ಷತ್ರಿಯ ಯುದ್ಧ ಮಾಡಿ ಹೋರಾಟ ಮಾಡಿ ಕೊಲ್ಲೋದು ಬೇರೆ. ಕೇವಲ ಅವನು ಶರಣು ಬಂದಾಗ ಹೇಗಿದ್ರೂ ಶರಣು ಬಂದಿದ್ದಾನಲ್ಲ ಅಂತ ಅವನ ತಲೆ ಕತ್ತರಿಸೋದು ಬೇರೆ. ಒಂದು ಮಾತನ್ನು ಹೇಳ್ತದೆ ಪುರಾಣ, ಆ ಮಾತನ್ನು ನಾವು ಚೆನ್ನಾಗಿ ಅನುಸಂಧಾನ ಮಾಡಬೇಕು. ಭಯದಿಂದ ಯಾರು ಬರ್ತಾನೆ ಅವರಿಗೆ ಅಭಯ ಪ್ರದಾನ ಮಾಡೋದು, ಹಸಿವೆಯಿಂದ ಯಾರು ಬರ್ತಾನೆ ಅವನಿಗೆ ಹಸಿವೆ ನೀಗಿಸ್ಲಿಕ್ಕೆ ಅನ್ನದಾನ ಮಾಡೋದು, ನೀರಡಿಕೆಯಿಂದ ಯಾರು ಬರ್ತಾನೆ ಅವನಿಗೆ ನೀರು ಕೊಟ್ಟು ನೀರು ದಾನ ಮಾಡೋದು, ಇವೆಲ್ಲ ಬಹಳ ಪುಣ್ಯಕರ ಅಂತ ಶಾಸ್ತ್ರಗಳು ಹೇಳ್ತಾರೆ. ಅದರಲ್ಲಿ ಭಯಪಟ್ಟು ಶರಣು ಬಂದವರಿಗೆ ಅಭಯ ಪ್ರದಾನ ಮಾಡಿದರೆ ಇನ್ಯಾವುದರಿಂದಲೂ ಅಷ್ಟು ಪುಣ್ಯ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪುಣ್ಯ ಅಭಯದಿಂದ ಕೊಡ್ತದಂತ, ಅಭಯ ಪ್ರದಾನದಿಂದ ಸಿಗ್ತದಂತ. ಅಭಯದಾನದಿಂದ ಕಲಾಂ ನಾರ್ಹಂತಿ ಷೋಡಶಿ ಅಂತಾರೆ ಹಿರಿಯರು. ಒಬ್ಬ ವ್ಯಕ್ತಿ ನಮ್ಮ ಬಳಿಯಲ್ಲಿ ಭಯಪಟ್ಕೊಂಡು ಬಂದಿದ್ದಾನೆ, ಶರಣು ಬಂದಿದ್ದಾನೆ. ಅಷ್ಟು ಭಯಪಟ್ಟುಕೊಂಡು ಬಂದಾಗ ಅವನಿಗೆ ಅಭಯ ಕೊಟ್ಬಿಟ್ರೆ ಕ್ಷತ್ರಿಯನಾದವನಿಗೆ ಅಭಯ ಪ್ರದಾನ ಅನ್ನೋದು ಧರ್ಮ ಅಂತೆ ಶರಣು ಬಂದವರಿಗೆ. ಈ ಉದ್ದೇಶದಿಂದ ಪರೀಕ್ಷಿತ್ ರಾಜ ಬಹಳ ಭಯಪಟ್ಟುಕೊಂಡು ಬಂದಂತಹ ಕಲಿಗೆ ಅಭಯ ಪ್ರದಾನ ಮಾಡಿದ ಅಂತ ಪುರಾಣ ಹೇಳ್ತದೆ. ಅದು ಸ್ವಧರ್ಮದ ಆಚರಣೆ ಆಯಿತು. ಅವನು ದುಷ್ಟನೋ, ಅವನು ಶಿಷ್ಟನೋ, ಅವನು ಶತ್ರುವೋ, ಅವನು ಧಾರ್ಮಿಕನೋ ಅಧಾರ್ಮಿಕನೋ ಈ ಚರ್ಚೆ ಮಾಡಬಾರ್ದಂತ. ನನ್ನ ಬಳಿಗೆ ಶರಣು ಬಂದಿದ್ದಾನೆ, ಭಯದಿಂದ ಬಂದಿದ್ದಾನೆ, ಭಯಪಟ್ಟು ಬಂದಾಗ ಅಭಯ ನೀಡಬೇಕಾದದ್ದು ಕರ್ತವ್ಯ. ಆ ಅಭಯ ನೀಡಿದ್ದರಿಂದ ಆ ಪರೀಕ್ಷಿತ್ ರಾಜ ಸ್ವಧರ್ಮವನ್ನು ಆಚರಿಸಿದ ಅಂತಾಯ್ತು. ಈ ರೀತಿ ಪುರಾಣ ನಮಗೆ ವಿವೇಕವನ್ನು ಕೊಡ್ತದೆ. ಇದರ ಮುಂದುವರೆದ ಭಾಗ, ಇನ್ಮೇಲೆ ನಿನಗೆ ಭಯ ಇಲ್ಲ. ನತೇ ಗುಡಾ ಕೇಶ ಯಶೋಧರಾಣ ಬದ್ಧಾಂಜಲೇರ್ವೋ ಭಯಮಸ್ತಿ ಕಿಂಚಿತ್. ಗುಡಾಕೇಶ ಯಶೋಧರಾಣ ಬದ್ಧಾಂಜಲೇ ಭಯಂ ನ ಅಸ್ತಿ ಅಂತಂದ ಪರೀಕ್ಷಿತ್ ರಾಜ. ಗುಡಾಕೇಶ ಅಂದರೆ ಅರ್ಜುನನಿಗೆ ಹೆಸರು. ಕಾರಣ ಏನು? ಗುಡಾಕ ಅಂದರೆ ನಿದ್ರೆ ಅಂತ ಅರ್ಥ. ಅರ್ಜುನ ನಿದ್ರೆ ಗೆದ್ದು ಅಭ್ಯಾಸ ಮಾಡಿದ್ದ ಧನುರ್ವಿದ್ಯೆಯನ್ನು, ಹಾಗಾಗಿ ಅವನಿಗೆ ಗುಡಾಕೇಶ ಅಂತ ಹೆಸರು ಬಂದಿತ್ತು. ಅವನ ಸಂತತಿಯಲ್ಲಿ ಬಂದವನು ಪರೀಕ್ಷಿತ್ ರಾಜ. ಹಾಗಾಗಿ ನತೇ ಗುಡಾಕೇಶ ಯಶೋಧರಾಣ ಬದ್ಧಾಂಜಲೇರ್ವೋ ಭಯಮಸ್ತಿ ಕಿಂಚಿತ್. ನೀನು ಅರ್ಜುನನ ಸಂತತಿಯಲ್ಲಿ ಬಂದ, ನಮ್ಮ ಯಾರನ್ನಾದರೂ ಶರಣ ಬಂದರು, ನಿನಗಿನ್ನು ಭಯ ಎಲ್ಲೂ ಇಲ್ಲ, ನಿನಗೆ ಅಭಯ ನೀಡಿದ್ದೇನೆ ಅಂತ ಹೇಳಿಬಿಟ್ಟ. ಅಭಯ ಪ್ರದಾನ ಮಾಡಿದ. ಅವನಿಗೆ ಅಷ್ಟು ಸಾಲದಾಯಿತು. ಇಲ್ಲ, ನನಗೆ ಬರೀ ಅಭಯ ಕೊಟ್ಟರೆ ಸಾಲದು,
ವಾಸಸ್ಥಾನ ಬೇಕು ಅಂತ ಮತ್ತೆ ಒತ್ತಾಯ ಮಾಡಿದ. ಕ್ಷತ್ರಿಯನಾಗಿ ಪರೀಕ್ಷಿತ್ ರಾಜ ವಾಸಸ್ಥಾನ ಕೇಳ್ತಾನಲ್ಲ ಈ ಕಲಿ, ಇವನಿಗೆ ವಾಸಸ್ಥಾನ ಬೇರೆ ಕೊಡಬೇಕಾ ಅಂತ ಹರಿ ಇಚ್ಛೆಗೆ ಅನುಗುಣ ವಾಸಸ್ಥಾನ ಕಲ್ಪಿಸಿದ. ಎಲ್ಲೆಲ್ಲಿ ಕೊಟ್ಟ ಅಂತ ಪುರಾಣ ವಿವರಣೆ ಕೊಡ್ತದೆ. ಅವನಿಗೆ ಇಂತಿಂಥ ಸ್ಥಳಗಳಲ್ಲಿ ನೀನಿರು ಅಂತ ಹೇಳಿದ್ದಾನಂತೆ. ಮೊದಲು ನಿರ್ದೇಶ ಮಾಡಿದ ಸ್ಥಳ ದ್ಯೂತ, ಜೂಜಾಟ ಎಲ್ಲಿ ನಡೀತಿರ್ತದೆ ಅಲ್ಲಿ ನೀನಿದ್ದು ಬಿಡು. ಕಲಿಗೆ ಪರೀಕ್ಷಿತ್ ಕೊಟ್ಟಂಥ ವಾಸಸ್ಥಾನ. ಪಾನ, ಎಲ್ಲಿ ಸುರಾಪಾನ ಮಾಡ್ತಿರ್ತಾರೆ ಅಂಥ ಸ್ಥಳಗಳನ್ನು ನೀನು ಆರಿಸ್ಕೋ ಅಂತ ಹೇಳಿ. ಸೂನ, ಎಲ್ಲಿ ಹಿಂಸೆ ನಡೀತಿರ್ತದೆ, ಹಿಂಸೆಯ ಪ್ರವೃತ್ತಿ, ಅಂಥ ಕಡೆಯಲ್ಲಿ ನೀನಿರು. ಜಾತರೂಪಂ, ಎಲ್ಲಿ ಬಂಗಾರ ಇದೆ ಅಲ್ಲಿ ನೀನಿರು ಅಂತ. ದ್ಯೂತಂ, ಪಾನಂ, ಸೂನ, ಸ್ತ್ರೀಯ, ಸ್ತ್ರೀಯರಲ್ಲಿ ನೀನಿರು. ಜಾತರೂಪಂ, ಬಂಗಾರದಲ್ಲಿ ನೀನಿರು ಅಂತ ಸುಮಾರು 5 ಸ್ಥಾನಗಳನ್ನು ನಿರ್ದೇಶಿಸಿದ ಅಂತ ಪುರಾಣಗಳಲ್ಲಿ ವಿವರಣೆ ಕೊಡ್ತಾರೆ. ಹಾಗಾಗಿ ಕಲಿ ಪರೀಕ್ಷಿತ್ ಕೊಟ್ಟಂತೆ ತಾನು ತನ್ನ ಸ್ಥಾನದಲ್ಲಿರಬೇಕು ಅಂತ ಅವನ ಆಡಳಿತ ಇರೋ ತನಕ ಅವನು ಅಲ್ಲೇ ಇರ್ತಿದ್ದಂತೆ. ಇದು ಪುರಾಣದ ಕಥೆ. ಇದರ ಸಂದೇಶ ಏನು? ಇಷ್ಟು ಸ್ಥಾನಗಳನ್ನು ನಿರ್ದೇಶ ಮಾಡಿದಂಥ ಪರೀಕ್ಷಿತ್ ರಾಜ ಅವನನ್ನು ನಿಗ್ರಹಿಸಿದ ಅಂದ್ರೆ ಅದರ ಅರ್ಥ ಏನು? ನಾವು ಹೇಗೆ ತಿಳ್ಕೊಳ್ಬೇಕು? ರಾಜ್ಯದ ಆಡಳಿತದೊಳಗೆ ನಾವು ಅನುಸಂಧಾನಕ್ಕೆ ತರಬೇಕಾದದ್ದು, ಜೂಜಿನಲ್ಲಿ ಕಲಿ ಇರು ಅಂತಂದ ಅಂದರೆ ಅದು ಹಿಂದೆ ಹೇಳ್ತಿದ್ದ ಕಥೆ, ಅದು ಪುರಾಣದಲ್ಲಿರೋದು ಟ್ರಾನ್ಸ್ಲೇಟ್ ಮಾಡಿದ್ದು. ಅದನ್ನು ಬೇರೆ ರೀತಿ ನಾವು ಚಿಂತನೆ ಕೊಡಬೇಕು ಅಂದರೆ ಪರೀಕ್ಷಿತ್ ರಾಜನ ಆಡಳಿತದೊಳಗೆ ಜೂಜಾಟವನ್ನು ನಿಷೇಧ ಮಾಡಿದ ಅಂತ ಅರ್ಥ ಅಂತ. ಪರೀಕ್ಷಿತ್ ರಾಜನ ಆಡಳಿತದಲ್ಲಿ ಸುರಾಪಾನವನ್ನು ನಿಷೇಧ ಮಾಡಿದ, ಅಂದರೆ ಮದ್ಯಪಾನಕ್ಕೆ ನಿಷೇಧ ಹೇರಿದ, ಜೂಜಾಟಕ್ಕೆ ನಿಷೇಧ ಹೇರಿದ. ಈ ರೀತಿ ಅರ್ಥ ಮಾಡಿಕೊಳ್ಬೇಕು ಅಂತ ಭಗವತ್ಪಾದರು ಅದನ್ನು ಸ್ಪಷ್ಟಪಡಿಸ್ತಾರೆ. ವಿಹಿತಾತಿರೇಕೇಣ ನ ಸೇವೇತ. ಒಬ್ಬ ರಾಜನಿಗೆ ಜವಾಬ್ದಾರಿ ಏನು? ತನ್ನ ಪ್ರಜೆಗಳು ಸುಶಿಕ್ಷಿತರಾಗಿ, ಸುಸಂಸ್ಕೃತರಾಗಿ, ಆರೋಗ್ಯಪೂರ್ಣರಾಗಿರಬೇಕು ಅಂತನ್ನೋದು ಒಬ್ಬ ರಾಜನ ಜವಾಬ್ದಾರಿ. ರಾಜ್ಯದಲ್ಲಿ ಚಟಕೋರರಾಗಿದ್ರೆ, ರಾಜ್ಯದಲ್ಲಿ ಎಲ್ಲರೂ ಕೂಡ ಚಟಕೋರರಲ್ದೇನೆ ಮತ್ತೆ ಮೇಲಿಂದ ಮೇಲೆ ರಾಜ್ಯದೊಳಗೆ ಸುರಾಪಾನ ಮಾಡ್ತಾ ಇದ್ರೆ, ವೇಶ್ಯರಂತಹ ವೇಶ್ಯಾವಾಟಿಕೆಗಳನ್ನು ನಡೆಸ್ತಿದ್ರೆ, ಇದು ರಾಜನಿಗೆ ಶೋಭೆ ತರಲ್ಲ. ಪ್ರಜೆಗಳು ಆರೋಗ್ಯದಿಂದಲೂ ಇರ್ಲಿಕ್ಕಾಗಲ್ಲ. ಹಾಗಾದ್ರೆ ಈ ಜವಾಬ್ದಾರಿ ಅಧಿಕಾರಿ ರಾಜಂದಿರ್ತದೆ. ಅದಕ್ಕಾಗಿಯೇ ಪರೀಕ್ಷಿತ್ ರಾಜ ಆ ವ್ಯವಸ್ಥೆಯನ್ನು ತಂದ ಅಂತ ಭಾಗವತವನ್ನು ಅರ್ಥ ಮಾಡಿಕೊಡ್ಬೇಕು. ನೋಡಿ, ಇವತ್ತಿನ ಆಡಳಿತಕ್ಕೂ ಆಗಿದ್ದ ಆಡಳಿತಕ್ಕೂ ವ್ಯತ್ಯಾಸ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಮದ್ಯಪಾನ ಮನುಷ್ಯನಿಗೆ ಹಾನಿಕರ ಅಂತ ಗೊತ್ತಿದ್ರೂ ಪಾನ ಮಾಡುವ ಹಾಗೆ ಮಾಡಿದ. ಧೂಮಪಾನ ಹಾನಿಕರ ಬೋರ್ಡ್ನಲ್ಲಿ ಮಾತ್ರ, ಆದರೆ ಅದರ ವ್ಯಸನ ಎಲ್ಲರಿಗಿದೆ. ಯಾಕೆ ಅಂದರೆ ಅದಕ್ಕೆ ಪಾನ ಮಾಡುವನು ಒಬ್ಬನಾದರೆ ಸುತ್ತಲೂ ಯಾರೆಲ್ಲ ಅದರ ಹೊಗೆ ಕುಡಿತಾರೋ ಅವರಿಗೆಲ್ಲ ಅದರ ಪಾನವೇ ಇದೆ. ಅದಕ್ಕೆ ಮುಕ್ತ ಅವಕಾಶ. ಇದು ಆಡಳಿತದ ವ್ಯವಸ್ಥೆಯಲ್ಲಿ ಲೋಪ ಇದೆ ಅಂತ ಇದಕ್ಕಿಂತ ಬೇರೆ ಹೇಳಬೇಕಾಗಿಲ್ಲ. ನೀನು ಧರ್ಮವೋ ಪುಣ್ಯವೋ ಸ್ವರ್ಗವೋ ಅದು ಬಹಳ ದೂರ ಇದೆ. ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಈ ಸಿಂಪಲ್ ಥಿಯರಿನೇ ನಿಮ್ಮ ಆಡಳಿತದೊಳಗೆ ನಿಯಂತ್ರಣಕ್ಕೆ ತರಲಿಕ್ಕೆ ಆಗ್ತಿಲ್ಲ ಅಂದರೆ ನೀವೇ ಸಮಾಜ ಉದ್ಧಾರ ಮಾಡಲಿಕ್ಕೆ ಸಾಧ್ಯ? ಪರೀಕ್ಷಿತ್ ರಾಜನ ಆಡಳಿತದೊಳಗೆ ಅವನು ಆಡಳಿತ ಸ್ವೀಕರಿಸಿ ಕೆಲವೇ ದಿನಗಳಲ್ಲಿ ಕಲಿಯನ್ನು ನಿಗ್ರಹಿಸಿದ್ರಿಂದ ಮದ್ಯಪಾನ ಮುಕ್ತ ರಾಜ್ಯ ಅಂತಾಗಿರ್ತದೆ. ಸುರಾಪಾನ ಮುಕ್ತ ರಾಜ್ಯ.
ಆ ರೀತಿ ಅದನ್ನು ಅರ್ಥೈಸ್ಕೊಳ್ಬೇಕು. ಈಗ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಚಟಕೋರರನ್ನು ಮಾಡ್ತಾರೆ. ದ್ಯೂತ, ಎಷ್ಟು ಕಡೆಯಲ್ಲಿ ಜೂಜಾಟ ನಾವು ನೋಡ್ತೇವೆ. ಅದರಿಂದ ಹಣ ಕಳ್ಕೊಳ್ತಾರೆ, ಕುಟುಂಬಗಳು ನಾಶ ಆಗ್ತವೆ. ಎಲ್ಲ ಗೊತ್ತಿದೆ. ಅದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ಲೋಪ ಇದು. ಆದರೆ ಪರೀಕ್ಷಿತ್ ರಾಜನ ಆಡಳಿತದಲ್ಲಿ ಕಲಿಗೆ ದ್ಯೂತದಲ್ಲಿ ಸ್ಥಾನ ಕೊಟ್ಟ ಅಂದ್ರೆ ಅರ್ಥ, ನನ್ನ ರಾಜ್ಯದ ಪ್ರಜೆಗಳು ಯಾರೂ ಕೂಡ ಇನ್ಮೇಲಿಂದ ದ್ಯೂತದಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ ಅಂತ ದ್ಯೂತ ನಿಷೇಧ ಮಾಡಿದ ಅಂತ ಅರ್ಥ. ಈ ರೀತಿಯ ಕಲಿ ನಿಗ್ರಹದ ಕಥೆಯನ್ನು ನಾವು ಅನುಸಂಧಾನಕ್ಕೆ ತಂದರೆ ಅದು ಸುಶಿಕ್ಷಿತ ಸಮಾಜವನ್ನ, ಸುಸಂಸ್ಕೃತ ಸಮಾಜವನ್ನ ಕಟ್ಟಿ ಬೆಳೆಸಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಕಲಿ ನಿಗ್ರಹದ ಕಥೆ ಅದು ಹೇಳಿದ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಿಂತ ಅದರ ಒಳಿತನ್ನು ಅರ್ಥ ಮಾಡಿಕೊಂಡು ಇಂದಿನ ಸಮಾಜಕ್ಕೂ ಎಷ್ಟು ಪ್ರಸ್ತುತ ಅಂತ ತಿಳಿದ್ರೆ ಭಾಗವತ ನಮಗೆ ಬಹಳ ಅದ್ಭುತವಾದ ಸಂದೇಶ ಕೊಡ್ತದೆ ಅಂತ ಆಗ್ತದೆ. ಇದರಲ್ಲಿ ಸ್ವಲ್ಪ ನಮಗೆ ವಿವರಣೆ ಬೇಕು. ಅದನ್ನ ಭಗವತ್ಪಾದರು ತಾತ್ಪರ್ಯದಲ್ಲಿ ಕೊಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ದ್ಯೂತಂ ಪಾನಂ ಸ್ತ್ರೀಯ ಸೂನ ಯತ್ರಾ ಧರ್ಮಶ್ಚತುರ್ವಿಧ ಅಥೈತಾನಿ ನ ಸೇವೇತ ಅಂತ ಶ್ಲೋಕಕ್ಕೆ ಭಗವತ್ಪಾದರು ಒಂದು ವ್ಯಾಖ್ಯಾನ ಕೊಡ್ತಾರೆ. ಸರಿ, ಜೂಜು ಬೇಡ, ಪಾನ ಬೇಡ, ಸ್ತ್ರೀಯ ಅಂತ ಸ್ತ್ರೀ ಶಬ್ದ ಇದೆ, ಸ್ತ್ರೀಯರಿಗೆ ಸ್ಥಾನ ಕೊಟ್ಟ. ಜಾತರೂಪಂ ಅಂತ ಮುಂದೆ ಮತ್ತೊಂದು ಸ್ಥಾನ ಹೇಳಿದ್ದಾರೆ, ಬಂಗಾರದಲ್ಲಿ ಸ್ಥಾನ ಕೊಟ್ಟ ಅಂತ. ಈ ಎರಡರ ಬಗ್ಗೆ ಸ್ವಲ್ಪ ಗೊಂದಲ ಆಗ್ತದೆ. ಸ್ತ್ರೀಯರಲ್ಲಿ ಕಲಿ ಇದ್ದಾನೆ ಅಂದ್ರೆ, ಬಂಗಾರದಲ್ಲಿ ಕಲಿ ಇದ್ದಾನೆ ಅಂದ್ರೆ ಅದನ್ನು ಸೇವಿಸಬಾರ್ದ ಹೇಗೆ? ಅದಕ್ಕೆ ಅರ್ಥ ಏನು ಮಾಡಬೇಕು? ಇದು ಪುರಾಣದ ಭಾಷೆ. ಇದನ್ನು ಅರ್ಥೈಸಿಕೊಳ್ಳಿಕ್ಕೆ ಮತ್ತೊಂದು ಪುರಾಣದ ಮಾತೇ ಬೇಕಾಗ್ತದೆ, ಅಥವಾ ಪುರಾಣವನ್ನು ಆಳವಾಗಿ ಅಧ್ಯಯನ ಮಾಡಿದವರೇ ವಿವರಣೆ ಕೊಡಬೇಕು. ಅದಕ್ಕೆ ಭಗವತ್ಪಾದರು ಒಂದು ಮಾತು ಬರೀತಾರೆ, ವಿಹಿತಾತಿರೇಕೇನ ನ ಸೇವೇತ. ಇದು ತಾತ್ಪರ್ಯದ ಮಾತು. ಸ್ತ್ರೀ ಎಲ್ಲ ಸ್ತ್ರೀ ಅಂತ ಅರ್ಥ ಅಲ್ಲ, ವಿಹಿತ ಸ್ತ್ರೀ. ಕೆಲವು ಸ್ತ್ರೀಯರಲ್ಲಿ, ವೇಶ್ಯೆ ಮುಂತಾದ ದುಷ್ಟ ಸ್ತ್ರೀಯರಲ್ಲಿ ಕಲಿ ಇರ್ತಾನೆ. ಹಾಗಾಗಿ ವೇಶ್ಯೆ ಅಡ್ಡ ಅವುಗಳನ್ನು ನಾವು ಹೆಚ್ಚು ಬೆಳವಣಿಗೆಗೆ ಅವಕಾಶ ಕೊಡಬಾರದು. ಇದು ರಾಜನಿಗೆ ಬೇಕಾದ ದೊಡ್ಡ ಜವಾಬ್ದಾರಿ, ರಾಜನಿಗಿರಬೇಕಾದದ್ದು. ಹಾಗಾಗಿ ಸ್ತ್ರೀ ಶಬ್ದದ ಅರ್ಥ ಒಂದು ಮಾಡಿದರೆ ಇನ್ನೊಂದು ಅರ್ಥ ಹೇಳ್ತಾರೆ. ಸ್ತ್ರೀ ಅಂದ್ರೆ ಭಗವಂತನ ಬಗ್ಗೆ ಇರುವ ತಪ್ಪು ತಿಳುವಳಿಕೆ ಅಂತ. ದೇವರ ಬಗ್ಗೆ ತಪ್ಪು ತಿಳುವಳಿಕೆಗಳು ಜಾಸ್ತಿ. ಏನೆಲ್ಲ ತಪ್ಪು ತಿಳುವಳಿಕೆಗಳು ದೇವರ ಬಗ್ಗೆ, ಆ ತಪ್ಪು ತಿಳುವಳಿಕೆಯನ್ನು ಸ್ತ್ರೀ ಅಂತ ಕರೀತಾರಂತೆ. ಭಗವತಿತು ಅನ್ಯಥಾ ಬುದ್ಧಿ ಸ್ತ್ರೀ ಇತಿ ಪರಿಕೀರ್ತಿತ. ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಸ್ತ್ರೀ ಅಂತ ಕರೆದಿದೆ ಪುರಾಣಗಳಲ್ಲಿ. ಹಾಗಾಗಿ ಕಲಿಗೆ ಸ್ತ್ರೀಯರಲ್ಲಿ ಸ್ಥಾನ ಕೊಟ್ಟ ಅಂದ್ರೆ ಎಲ್ಲ ಮಹಿಳೆಯರಲ್ಲಿ ಕಲಿ ಇರ್ತಾನೆ ಅಂತ ತಿಳಿಬಾರದಂತೆ, ಭಗವಂತನ ಬಗ್ಗೆ ವಿಪರೀತ ಬುದ್ಧಿಯಲ್ಲಿ ಸ್ತ್ರೀ ಕಲಿ ಇರ್ತಾನೆ ಅಂತ ತಿಳಿಬೇಕಂತ. ಬಂಗಾರದಲ್ಲಿ ಕಲಿ ಇರ್ತಾನೆ ಅಂದ್ರೆ ಅರ್ಥ ಏನು? ಬಂಗಾರ ಧಾರಣೆ ಮಾಡಬಾರ್ದ? ಬಂಗಾರ ಧಾರಣೆ ಮಾಡುವಾಗ ಒಂದು ಎಚ್ಚರ ಇರಬೇಕು ನಮಗೆ. ನಾಭಿಗಿಂತ ಮೇಲ್ಭಾಗದಲ್ಲಿ ಮಾತ್ರ ಬಂಗಾರ ಧಾರಣೆಗೆ ಅವಕಾಶ ಕೊಟ್ಟಿದೆ ಶಾಸ್ತ್ರ. ನಾಭಿಗಿಂತ ಕೆಳಭಾಗದಲ್ಲಿ ಬಂಗಾರ ಧಾರಣೆ ಮಾಡೋ ಹಾಗಿಲ್ಲ. ನೋಡಿ, ಬಂಗಾರ ಧರಿಸುವಾಗ ಇಷ್ಟು ವ್ಯವಸ್ಥೆ ಇದೆ, ಬೆಳ್ಳಿ ಧರಿಸುವಾಗ ನಡೀತದೆ, ನಾಭಿಗಿಂತ ಕೆಳಗೆ ಧರಿಸ್ಬೋದು. ಬಂಗಾರ ಬೆಳ್ಳಿಗಳಲ್ಲಿರುವ ಬಹಳ ದೊಡ್ಡ ವ್ಯತ್ಯಾಸ ಧಾರಣೆ ಮಾಡುವಾಗ. ನಾಭಿಗಿಂತ ಮೇಲ್ಭಾಗದಲ್ಲಿ ದೇವತೆಗಳ ಸನ್ನಿಧಾನ ಅಂತ, ನಾಭಿಗಿಂತ ಕೆಳಭಾಗದಲ್ಲಿ ಪಿತೃದೇವತೆಗಳ ಸನ್ನಿಧಾನ ಅಂತ. ಪಿತೃಗಳಿಗೆಲ್ಲ ಬೆಳ್ಳಿಯಂತೆ, ದೇವತೆಗಳಿಗೆಲ್ಲ ಬಂಗಾರ ಅಂತ. ನಾಭೇರ್ ಅಧಸ್ತಾತ್ ಪಿತರಃ ನಾಭೇರ್ ಊರ್ಧ್ವಂತು ದೇವತಾಃ ಅಂತ ಒಂದು ಪ್ರಮಾಣ ವಾಕ್ಯ ಹೇಳ್ತದೆ. ಬಂಗಾರಕ್ಕೆ, ಬಂಗಾರದ ದೇವತೆಗೆ ಅವಮಾನವೂ ಆಗಬಾರ್ದು. ಹಾಗಾಗಿ ನಾಭಿಗಿಂತ ಮೇಲ್ಭಾಗದಲ್ಲಿ ಸ್ತ್ರೀ ಪುರುಷರು ನಾಭಿಗಿಂತ ಮೇಲ್ಭಾಗದಲ್ಲಿ ಮಾತ್ರ ಬಂಗಾರವನ್ನು ಧರಿಸಲಿಕ್ಕೆ ಅವಕಾಶ ಕೊಟ್ಟಿದೆ ಶಾಸ್ತ್ರ. ಕೆಲವರಿಗೆ ಶ್ರೀಮಂತಿಕೆ ಹೆಚ್ಚಾದಾಗ ನಾಭಿಗಿಂತ ಕೆಳಗೂ ಬಂಗಾರ ಬರಲಿಕ್ಕೆ ಶುರುವಾಗ್ತದೆ.
ಅದು ಶ್ರೀಮಂತಿಕೆಯ ಮದವೇ ಸರಿ. ವಿಹಿತ ಅತಿರೇಕೇಣ ನಸೇವೇತ ಅನ್ನೋ ಭಗವತ್ಪಾದರ ಮಾತನ್ನು ಹೀಗೂ ಅರ್ಥ ಮಾಡ್ಬೋದು. ನೋಡಿ, ಎಷ್ಟು ವಿಹಿತವೋ ಶಾಸ್ತ್ರ ಬಂಗಾರ ಧರಿಸಲಿಕ್ಕೆ, ಯಾವ ಸ್ಥಾನದಲ್ಲಿ ವಿಹಿತವೋ ಅದನ್ನು ಮೀರಿ ನಾವು ನಡೆಸ್ತೇವೆ ಅಂದರೆ ಅಲ್ಲೆಲ್ಲ ಕಲಿ ಬಂದು ಸನ್ನಿಹಿತನಾಗ್ತಾನೆ. ಇದು ಒಂದರ್ಥ. ಇನ್ನೊಂದರ್ಥ, ಬಂಗಾರ ಅನ್ನೋ ಶಬ್ದ ಸಂಪತ್ತು, ಜಾತರೂಪ ಅಂದರೆ ಸಂಪತ್ತು ಅಂತ ಇಟ್ಟುಕೊಳ್ತಾರೆ. ಸಂಪತ್ತು ಅಂದರೆ ಎರಡು ರೀತಿಯಾಗುತ್ತಂತೆ. ನ್ಯಾಯಯುತವಾಗಿ ಬೆವರು ಸುರಿಸಿ ದುಡಿದ ಸಂಪತ್ತು ಒಂದು, ಟೇಬಲ್ ಕೈ ಹಾಕಿ ಯಾರು ನೋಡದೇ ಇರೋ ಹಾಗೆ ಯಾರಿಗೂ ಹೇಳಲಿಕ್ಕೆ ಹೋಗಬೇಡ ಅಂತ ತನ್ನ ಜೋಬಿನಲ್ಲಿ ಅವನ ಕೈಯಿಂದಲೇ ಇಸುಕೊಂಡು ಕಸಕೊಂಡು ಬರುವ ಸಂಪತ್ತು ಮತ್ತೊಂದು. ಅದಕ್ಕೇನಾದ್ರೂ ಹೆಸರಿಡಿ, ಲಂಚ ಅಂತ ಹೆಸರಿಡಿ, ಸುಳ್ಳುತನದಿಂದ ಬಂದದ್ದು ಅಂತಿಡಿ, ಕಳ್ತನ ಅಂತಿಡಿ. ಆ ಸಂಪತ್ತುಗಳನ್ನು ಜಾತರೂಪ ಅಂತ ಭಾಗವತ ಕರೆದದ್ದಂತೆ. ಅಲ್ಲಿ ವಿಹಿತಾತಿರೇಕೇಣ ನಸೇವೇತ. ಶಾಸ್ತ್ರ ಸಂಪಾದನೆಯನ್ನು ನಿಷೇಧಿಸಿಲ್ಲ. ಶಾಸ್ತ್ರ ಯಾವತ್ತೂ ಸಂಪಾದನೆ ಮಾಡ್ರಿ ಅಂತ ಅನ್ನೋದನ್ನು ನಿಷೇಧಿಸಲಿಲ್ಲ. ಶಾಸ್ತ್ರ ಎಷ್ಟು ಕಟ್ಟುನಿಟ್ಟಾಗಿ ಹೇಳ್ತದೆ ಅಂದರೆ, ನಿನ್ನ ಬಾಹುಬಲದಿಂದ ನೀನು ಸಂಪಾದಿಸಿದ್ರಿಂದಲೇ ನೀನು ನಿನ್ನ ಬದುಕನ್ನು ಕಟ್ಟುವಂತ ಶಾಸ್ತ್ರ ಕರೆಗೊಡ್ತದೆ. ಉಳಿದು ಏನು ಮಾಡಿದ್ರು ಅದು ನಿನಗೆ ನಿಷಿದ್ಧ ಅಂತ ಹೇಳ್ತದೆ. ತನಗೆ ದೇಹದಲ್ಲಿ ಶಕ್ತಿ ಇದೆ, ದುಡಿಲಿಕ್ಕೆ ಅವಕಾಶಗಳಿವೆ, ಕೆಲಸ ಮಾಡಲಿಕ್ಕೆ, ಆ ಕೆಲಸ ಮಾಡಿದ್ರಿಂದ ಅವನು ಸಂಪಾದಿಸಿ ಏನು ಹಣ ತರ್ತಾನೆ ಅದು ನ್ಯಾಯಯುತವಾದ ಹಣ. ವಿಹಿತವಾದ ವೃತ್ತಿ, ವಿಹಿತವಾದ ವೃತ್ತಿಯಲ್ಲಿ ದುಡಿಲಿ, ಅದು ತಪ್ಪಲ್ಲ, ಅಪರಾಧ ಅಲ್ಲ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವನ್ ಆರಾಧನ. ಆದರೆ ಮನುಷ್ಯ ಏನು ಮಾಡ್ತಾನೆ, ಬೇಗ ಶ್ರೀಮಂತ ಆಗಬೇಕು, ಅಥವಾ ಬೇಗ ಹಣ ಗಳಿಸ್ಬೇಕು, ಬೇಗ ಮನೆ ಕಟ್ಟಬೇಕು, ಏನೇನೋ ಉದ್ದೇಶಗಳಿವೆ, ಅಥವಾ ಅವರಿಗಿಂತ ಜಾಸ್ತಿ ಆಗಬೇಕು. ಕೆಲವರಿಗೆ ಅದು ಇರ್ತದೆ, ಬೇಗ ಅನ್ನೋಕ್ಕಿಂತ ಅವರು ಯಾವುದನ್ನು ಗಳಿಸಿದಾರೋ ಅದಕ್ಕಿಂತ ನಾನು ಜಾಸ್ತಿ ಗಳಿಸ್ಬೇಕು, ನಾನು ಅವನಿಗಿಂತ ಕಡಿಮೆ ಅಂತ ಯಾವತ್ತೂ ಅನಿಸ್ಕೊಳ್ಬಾರ್ದು. ಈ ಎಲ್ಲ ಸಣ್ಣ ಸಣ್ಣ ಕಾರಣಗಳನ್ನು ಯೋಚನೆ ಮಾಡಿ ತನ್ನ ಶ್ರೀಮಂತಿಕೆ ಹೆಚ್ಚಿಸ್ಕೊಳ್ಬೇಕು ಅಂತ ಬೇರೆ ಬೇರೆ ದಾರಿಯಿಂದ ಏನು ಶ್ರೀಮಂತಿಕೆ ಗಳಿಸ್ತೇನೆ ಅಂತ ಹೋಗ್ತಾನೆ, ಹಣ ತರ್ತಾನೆ, ಅದೆಲ್ಲ ಕಲಿಯ ಸ್ಥಾನ ಅಂತ ಹೇಳ್ತಂತೆ ಪುರಾಣ. ಹಾಗಾಗಿ ಜಾತರೂಪ ಅಂದರೆ ಸಂಪತ್ತು, ಅದು ಎಂಥ ಸಂಪತ್ತು? ಅನ್ಯಾಯದ ದಾರಿಯಿಂದ ಗಳಿಸಿದ ಸಂಪತ್ತು, ಅರ್ಹತೆ ಮೀರಿ ಗಳಿಸಿದ ಸಂಪತ್ತು, ಅವುಗಳನ್ನೆಲ್ಲ ಕಲಿಯ ಸ್ಥಾನ. ಹಾಗಾದರೆ ಪರೀಕ್ಷಿತ್ ರಾಜ ತನ್ನ ಆಡಳಿತದೊಳಗೆ ಹೀಗೆ ನಿಯಮ ಹಾಕಿದ್ದಂತೆ, ನನ್ನ ಆಡಳಿತದಲ್ಲಿ ಕಪ್ಪು ಹಣಕ್ಕೆ ನಿಷೇಧ ಹೇರಲಾಗಿದೆ ಅಂತ. ಇವತ್ತಿನವರಿಗೆ ಬೇಗ ಅರ್ಥ ಆಗ್ತದೆ. ಕಪ್ಪು ಹಣ ಮೊನ್ನೆ ಬರೀ ನೋಟಷ್ಟೇ ನಿಷೇಧ ಹೇರ್ತು, ಕಪ್ಪು ಹಣಕ್ಕೆ ನಿಷೇಧ ಹೇರಲಿಲ್ಲ. ಅದನ್ನು ತರ್ತೇನೆ ಅಂತ ಮೂಗಿಗೆ ತುಪ್ಪ ಸುರಿದ್ರು ಸುಮ್ಮನೆ ತುಪ್ಪ ಹಚ್ಚಿದ್ರೆ ಅಷ್ಟೇ. ಇವರು ತರವಲ್ರು, ಅವ್ರು ಕೊಡವಲ್ರು ಅನ್ನೋ ಹಂಗಾಗಿದೆ. ಅದು ಎಲ್ಲಿ ಹೋಗಿದೆಯೋ ಏನೋ, ಎಲ್ಲ ನಮ್ಮದೇ ದುಡ್ಡು. ಕಪ್ಪು ಹಣಕ್ಕೆ ನಿಷೇಧ ಹೇರ್ತಾ ಇಲ್ಲ. ಕಪ್ಪು ಹಣಕ್ಕೆ ಅನುವು ಮಾಡಿಕೊಟ್ರೆ ಆ ಸರ್ಕಾರದ ಆಡಳಿತ ಸರಿ ಇಲ್ಲ ಅಂತ ಅರ್ಥ. ಯೋಚಿಸಿದ್ರೆ ಬಹಳ ಗಂಭೀರವಾದ ವಿಷಯ. ಪರೀಕ್ಷಿತ್ ರಾಜ ಇದನ್ನು ಅಂದೇ ನಿರ್ಧಾರ ತಗೊಂಡಂತೆ, ನನ್ನ ರಾಜ್ಯದೊಳಗೆ ಕಪ್ಪು ಹಣಕ್ಕೆ ನಿಷೇಧ ಹೇರ್ತೇನೆ. ನಾವಿವತ್ತು ಕಪ್ಪು ಹಣ ಅಂದ್ವಿ, ಬ್ಲ್ಯಾಕ್ ಮನಿ. ಪರೀಕ್ಷಿತನ ಆಡಳಿತದೊಳಗೆ ಅದು ಕಲಿ ಹಣ ಅಂತ ಕರೆಸ್ಕೊಂತ ಅಷ್ಟೇ. ಕಲಿ ಹಣ ಬೇರೆ ಅಲ್ಲ, ಕಪ್ಪು ಹಣ ಬೇರೆ ಅಲ್ಲ. ಅರ್ಹತೆ ಮೀರಿ ಗಳಿಸ್ತಾನೆ, ಗಳಿಸಬೇಕಾದ ದಾರಿಯನ್ನು ಮೀರಿ ಗಳಿಸ್ತಾನೆ, ಅದೆಲ್ಲ ಕಪ್ಪು ಹಣ ತಾನೆ. ಇದು ಕಾಮನ್ ಸೆನ್ಸ್ ಇದೆ, ದೊಡ್ಡ ವಿಷಯನೂ ಅಲ್ಲ ಮನುಷ್ಯ ತಿಳ್ಕೊಳ್ಳಿಕ್ಕಿದು. ಇದನ್ನು ನಾವು ಸಂಪಾದಿಸ್ತಿರುವ ಇವತ್ತಿನ ಏನು ಹಣದ ಸೋರ್ಸ್ ಇದೆ, ಸಂಪಾದನೆ ಸೋರ್ಸ್ ಇದೆ, ಅದರ ಹಿಂದೆ ಎಷ್ಟು ಪ್ರಾಮಾಣಿಕರಿದ್ದೇವೆ ಅನ್ನೋದನ್ನು ಯೋಚಿಸಲಿ ಅಂತ ಭಾಗವತ ಹೇಳ್ತದೆ. ಹೀಗೆ ಕಲಿ ನಿಗ್ರಹದ ಕಥೆ ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸುಧಾರಿಸಲಿಕ್ಕಿರುವ ಕಥೆ ಅಂತ ಅಭಿಪ್ರಾಯ. ಕಲಿ ನಿಗ್ರಹ ಅಂದರೆ ಅವನನ್ನು ಧಾರ್ಮಿಕನನ್ನಾಗಿ, ಅವನನ್ನು ದೇವಭಕ್ತನನ್ನಾಗಿ, ಅವನ ಶ್ರದ್ಧಾಳುವನ್ನಾಗಿ ಮಾಡೋದು ಆಮೇಲಿನ ಸ್ಟೆಪ್ ಅಂತೆ.
ಮೊದಲು ಒಬ್ಬ ಮನುಷ್ಯನನ್ನಾಗಿ ಮಾಡೋದಿದೆಯಲ್ಲ, ಅದು ಮೊದಲನೇ ಸ್ಟೆಪ್. ಮೊದಲು ಮನುಷ್ಯನ. ಇತ್ತೀಚೆಗೆ ಅದೇ ಕಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ನಾವು ದೊಡ್ಡ ಧಾರ್ಮಿಕರಾಗ್ತೇವೆ, ಆಧ್ಯಾತ್ಮಿಕತೆ ಮೆರಿತೇವೆ, ಬಹಳ ದೊಡ್ಡ ಪದವಿಯನ್ನು ಗಳಿಸ್ತೇವೆ, ಅದಾಮೇಲೆ ಮೋಕ್ಷ ಅದು ಬಹಳ ದೂರ ಇದೆ. ಅದಂತೂ ಇನ್ನೂ ದೂರ ಇದೆ. ಮೋಕ್ಷ ಬಹಳ ದೂರ ಇದೆ. ಸ್ವರ್ಗ ಅದು ದೂರ ಇದೆ. ಈ ಕೂಡಲೇ ಸಿಗಲ್ಲ ಅದೆಲ್ಲ. ಈಗ ಮೊದಲು ಮನುಷ್ಯನಿಗೆ ಲಂಚ ಕುಳಿತನ ಬಿಡಪ್ಪ, ಪ್ರಾಮಾಣಿಕವಾಗಿ ದುಡಿಯೋ ಪ್ರಯತ್ನ ಮಾಡು. ನೀನು ಜೂಜಾಟ ಬಿಡು, ವ್ಯಸನದಿಂದ ಮುಕ್ತನಾಗು. ಜೂಜಿನಿಂದ ಮುಕ್ತನಾಗು, ವ್ಯಸನದಿಂದ ಮುಕ್ತನಾಗು. ಆಮೇಲೆ ಉಳಿದೆಲ್ಲ ಭಾಗವತ ಜ್ಞಾನ, ತತ್ವಜ್ಞಾನ ಆಮೇಲೆ. ಅದೇ ಬಿಟ್ಟಿರಲ್ಲ. ಭಾಗವತ ಕೇಳ್ತೀನಿ ಹೇಳ್ತೀನಿ ಅಂತ ಹೋಗ್ತೀನಿ, ಅದು ಇದನ್ನು ಬಿಡು ಮೊದಲು, ಆಮೇಲೆ ಭಾಗವತ. ಎಷ್ಟು ದೊಡ್ಡ ಅದ್ಭುತವಾದ ವಿಷಯ ನೋಡ್ರಿ. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಪೋಗ್ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಬ್ಬುದೆ ಫಲವಿದು ಮಾಡುವುದಕ್ಕೆ. ನಿತ್ಯ ಸುಭಕುತಿಯೊಳಚ್ಯುತ ನರ್ಚಿಸಿ. ಎಷ್ಟು ಚೆನ್ನಾಗಿ ಅನುಸಂಧಾನ ಮಾಡಿಸ್ತಾರೆ ನೋಡಿ. ಸೋಚಿತ ಕರ್ಮಗಳ ಆಚರಿಸುತ್ತ ಬಲು ನೀಚನಲ್ಲಿ ಯಾಚಿಸದೆ. ನಿನಗೆ ಉಚಿತವಾದ ವೃತ್ತಿ, ವಿಹಿತವಾದ ವೃತ್ತಿಯಿಂದ ನಿನಗೆ ವಿಹಿತವಾದ ಕರ್ತವ್ಯವನ್ನು ನೀನು ನಿಭಾಯಿಸು. ಅದೇ ನಿನಗೆ ತಾರಕ, ಅದೇ ನಿನ್ನ ಅನುಗ್ರಹಕ್ಕೆ ಕಾರಣ ಆಗ್ತದೆ. ಇದನ್ನು ಅನುಸಂಧಾನ ಮಾಡಬೇಕು. ಹೀಗೆ ಕಲಿ ನಿಗ್ರಹ ಮನುಷ್ಯನನ್ನ ಒಂದು ರೀತಿ ವ್ಯಸನ ಮುಕ್ತರನ್ನಾಗಿ ಮಾಡ್ತದೆ. ಕಲಿ ನಿಗ್ರಹದ ಕಥೆ ಮನುಷ್ಯರನ್ನ ಪ್ರಾಮಾಣಿಕ ಬದುಕು ಕಟ್ಟಿಕೊಳ್ಳಿಕ್ಕೆ ಅಂತ ಅದು ಸ್ಫೂರ್ತಿದಾಯಕವಾಗಿದೆ. ಅದಕ್ಕೆ ಅದನ್ನು ಪ್ರಾರಂಭದಲ್ಲೇನೆ ನಮಗೆ ಅನುಸಂಧಾನ ಮಾಡಿಸಿದ್ದಾರೆ. ಹೀಗೆ ಕಲಿ ನಿಗ್ರಹದ ಕಥೆ ಒಂದು ಅರ್ಥದಲ್ಲಿ ತಿಳ್ಕೊಳ್ಬೇಕು. ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡಿದ್ದು ಇದೆ ಕಲಿ ನಿಗ್ರಹದ ಬಗ್ಗೆ. ಒಂದು ಹಂತ ತಲುಪ್ತಾನೆ ಮನುಷ್ಯ. ಜೂಜ್ ಆಡಲ್ಲ, ಎಲ್ಲರೂ ಆಡಲ್ಲ, ಯಾರೋ ಆಡ್ತಾರೆ, ಎಲ್ಲರೂ ಆಡಲ್ಲ. ಹಾಗಾದ್ರೆ ಈ ಶ್ಲೋಕ ಜೂತಂ ಪಾನಂ ಅನ್ನುವ ಶ್ಲೋಕ ಮಾತು ನಮಗೆ ಅಪ್ಲೈ ಆಗಲ್ವಾ? ಯಾರು ಜೂಜ್ ಆಡಲ್ಲ ಅವರಿಗೆ ಅಪ್ಲೈ ಆಗಲ್ವಾ? ಅದು ಅವರಿಗೂ ಆಗ್ತದೆ ಒಂದು ಅರ್ಥದಲ್ಲಿ. ಜೂಜು ಎರಡು ರೀತಿ. ಮತ್ತೆ ವ್ಯಸನಗಳನ್ನು ದಾಳದ ಆಟ ಹಾಕಿ ಇನ್ನೇನೋ ಮಾಡೋದು ಜೂಜು ಒಂದಾದರೆ, ಇನ್ನೊಂದು ಜೂಜಿದೆ. ಶಾಸ್ತ್ರಗಳು ಜೂಜು ಅಂತ ಕರೆದದ್ದು ಯಾವುದನ್ನು ಗೊತ್ತೇನು? ಶಾಸ್ತ್ರಗಳು ಕರೆದ ಜೂಜು ಯಾವುದು ಅಂದರೆ ಇದಕ್ಕಿಂತ ದೊಡ್ಡದದು. ಫಲದ ಆಸೆಯಿಂದ ಮಾಡುವ ಕರ್ಮಗಳು ಜೂಜಂತೆ. ಏನ್ ಮಾಡಿದರೂ ಕೂಡ ಮನುಷ್ಯ ಫಲದ ಆಸೆಯಿಂದ ಮಾಡ್ತಾನೆ ಅಂಥೇಳಿ. ಫಲದ ಆಸೆ ಅಂದ್ರೆ ಎರಡು ರೀತಿ ಇದೆ. ಫಲದ ಆಸೆ ಮತ್ತೆ ಫಲದ ಆಸೆ ಅಂದ್ರೆ ನಿಷಿದ್ಧ ಫಲದ ಆಸೆ. ಅಂದ್ರೆ ಮನುಷ್ಯ ವಿಹಿತ ಫಲಗಳನ್ನು ಅಪೇಕ್ಷಿಸಿದ್ರೆ ತಪ್ಪಲ್ಲ, ಬೇಡವಾದ ಫಲದ ಆಸೆಯನ್ನು ಮಾಡ್ತಾರೆ. ಅನಿಷಿದ್ಧ ಕಾಮಿತೈವ ಹಿ ಅಕಾಮಿತ್ವ ಉಚ್ಯತೆ ಅಂತಾರೆ ಭಗವತ್ಪಾದ. ಅನಿಷಿದ್ಧ ಕಾಮನ, ನಿಷಿದ್ಧದ ಆಸೆಯನ್ನ ಪಟ್ಟು, ಫಲದ ಆಸೆಯನ್ನು ಪಟ್ಟು ಕರ್ಮಗಳನ್ನು ಮಾಡ್ತಾರೆ. ಅದನ್ನು ಕೃಷ್ಣ ವಿರೋಧಿಸಿದ ಭಗವದ್ಗೀತೆ. ಅದೆಲ್ಲ ಒಂದರ್ಥದಲ್ಲಿ ಜೂಜು ಅಂತ ಅರ್ಥ. ಯಾವುದು ನಿನಗೆ ನಿಷಿದ್ಧ ಅಲ್ವೋ ಆ ಫಲದ ಆಸೆ ಪಟ್ಟರೆ ತಪ್ಪಲ್ಲ ಅಂತ. ಇದು ಶಾಸ್ತ್ರದಲ್ಲಿರುವ ವಿಷಯ. ಹಾಗಾಗಿ ದ್ಯೂತ ಅಂದರೆ ನಿಷಿದ್ಧ ಫಲಗಳನ್ನು ಆಸೆ ಪಟ್ಟು ಮಾಡುವ ಕರ್ಮಗಳೆಲ್ಲ ದ್ಯೂತ ಅಂತ ಕರೆಸ್ಕೊಡ್ತದೆ. ಬಹಳ ಚಿಕ್ಕ ಚಿಕ್ಕ ಅಂಶಗಳು ಅಂತ ಅನಿಸ್ತದೆ. ನಮ್ಮ ಬದುಕಿನಲ್ಲಿ ಅಳವಡಿಸ್ಲಿಕ್ಕೆ ಹೋದಾಗ ಇದು ಎಷ್ಟು ಗಂಭೀರ ಇದೆ ಅಂತ ಗೊತ್ತಾಗ್ತದೆ. ದೇವರು ಮುಂದೆ ಬರ್ತಾನೆ, ಒಂದು ತೆಂಗಿನಕಾಯಿ ಇಡ್ತಾನೆ. ಒಂದು ತೆಂಗಿನಕಾಯಿ ಇಟ್ಟು ಒಂದು ಪ್ರದಕ್ಷಿಣೆ ಹಾಕ್ತಾನೆ ಅಷ್ಟೇ, ಬಹಳ ಅಲ್ಲ, ಒಂದು ಪ್ರದಕ್ಷಿಣೆ ಹಾಕಿರ್ತಾನೆ. ಅದಕ್ಕೆ 100 ಪಟ್ಟು ಫಲ ಕೇಳಿರ್ತಾನೆ. ದೇವರೇ ಅಂತಾನೆ, ಅಲ್ಲೋ ನೀನಿಟ್ಟದ್ದು ಒಂದು ಫಲ, ನನ್ನ ಹತ್ರ ಕೇಳ್ತಿದ್ದಿ 100 ಫಲ, ಇದು ಯಾವ ನ್ಯಾಯ ಅಂತ ಭಗವಂತ. ಒಂದು ತೆಂಗಿನಕಾಯಿ ಫಲ ಇಟ್ಟು 100 ಫಲ ಕೊಡು ಅಂತ ಕೇಳ್ತಾನೆ, ಇದು ನ್ಯಾಯನ? ಅಂದ್ರೆ ಮನುಷ್ಯನಿಗೆ ಫಲದ ಆಸೆ ಎಷ್ಟು ಮಟ್ಟಿಗೆ ಸೇರ್ಕೊಂಡಿದೆ.
ಬಿಡಲಿಕ್ಕಾಗದಷ್ಟು, ಇದರಷ್ಟು ವ್ಯಸನ ಇನ್ನೊಂದಿಲ್ಲ. ಜೂಜಿನ ಅಡ್ಡವನ್ನಾದರೂ ಬಿಟ್ಟು ಬಂದ್ಬಿಟ್ಟಾನೇನೋ, ಫಲದ ಆಸೆಯನ್ನು ಬಿಟ್ಟು ದೇವರ ಪೂಜೆಯಾಗಿ ಕರ್ತವ್ಯವನ್ನು ಮಾಡ. ಅದನ್ನೇ ಅರ್ಜುನನಿಗೆ ಕೃಷ್ಣ ಬೋಧಿಸಿದ್ದು, ಕರ್ಮಯೋಗ ಅಂತ ಕರೆದರು. ಬಹಳ ಹಿರಿದಾದ ಯೋಗ ಇದು. ಫಲದ ಆಸೆಯನ್ನು ಬಿಟ್ಟು ಎಂದು ಕರ್ಮ ಮಾಡ್ತೀಗ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಿನಗೆ ವಿಹಿತವಾದ ಕರ್ತವ್ಯವನ್ನ ಭಗವಂತನ ಪೂಜಾರೂಪವಾಗಿ ಯಾವ ಫಲದ ಆಸೆಗೂ ಗೋಜಿಗೆ ಹೋಗದೇನೆ, ಸ್ವಾಮಿ ಇದು ನಿನ್ನ ಪೂಜೆ, ದೇವರೇ ನಿನ್ನ ಪೂಜೆ ಅಂತ ಯಾವತ್ತು ಮಾಡ್ತೀವಿ. ಆವಾಗ ಅದು ನಿಜವಾದ ಕರ್ಮ ಅಂತ ಆಗ್ತದೆ. ದ್ಯೂತ ಅಂದ್ರೆ ಫಲದ ಆಸೆಯಿಂದ ಮಾಡುವ ಕರ್ಮ. ಅಲ್ಲಿ ಕಲಿ ಇರ್ತಾನೆ ಅಂದ್ರೆ ಅದನ್ನು ನಿಷೇಧ ಮಾಡಿದ. ಅಲ್ಲಲ್ಲಿ ಸರ್ಕಾರಿ ಶಾಲೆ, ಸರ್ಕಾರಿ ಕಚೇರಿಗಳಲ್ಲಿ ಬಹಳ ದಪ್ಪ ಅಕ್ಷರದಲ್ಲಿ ಮುದ್ರಣ ಮಾಡಿಸಿರ್ತಾರೆ, ಬೋರ್ಡ್ ಹಾಕ್ತಾರೆ, ಸರ್ಕಾರದ ಕೆಲಸ ದೇವರ ಕೆಲಸ. ಅಂದ್ರೆ ಫಲದ ಆಸೆ ಪಟ್ಟುಕೊಂಡು ಮಾಡಬೇಡ, ದೇವರ ಕೆಲಸ ಅಂತ ಮಾಡು, ಶ್ರದ್ಧೆಯಿಂದ ಕೆಲಸ ಮಾಡು, 4 ಜನರಿಗೆ ಉಪಕಾರ ಆಗುವಂತಾಗ್ತದೆ ಅಂತ ಎಷ್ಟು ದಪ್ಪ ಹಾಕ್ಸಿರ್ತಾರಲ್ಲ ಅದನ್ನ. ಸರ್ಕಾರದ ಕೆಲಸ ದೇವರ ಕೆಲಸ. ದಿನ ಓದ್ತಾನೆ, ಒಳಗೆ ಹೋಗೋ ಪುರ್ಸತ್ತಿಲ್ದೇನೆ ಎಷ್ಟು ತಂದ್ರಿ ಅಂತಾರೆ. ಮತ್ತೆ ಅಲ್ಲ ಮತ್ತೆ ಬೋರ್ಡ್ ಹಾಕಿದಿರಲ್ಲ ಅಂತ, ಸರ್ಕಾರದ ಕೆಲಸ ಅದು ಅಲ್ಲಿ ಬೋರ್ಡಿಗೆ ಅಷ್ಟೇ ಅದು ಅಂತಾರೆ. ಹೀಗೆ ಹೇಳಿ ಅದು ಉತ್ಸಾಹದಿಂದ ಮತ್ತೆ ಕೇಳ್ತಾನೆ, ಅದು ಬೋರ್ಡಿಗಷ್ಟೇ ಅಂತಾರೆ. ಮತ್ತೆ ಅಲ್ಲಿ ಆರ್ಡರ್ ಮಾಡ್ತಾನೆ, ಇಷ್ಟಕ್ಕಿಷ್ಟು ತರದೆ ಹೋದ್ರೆ ಸಾಧ್ಯನೇ ಇಲ್ಲ ಅಂತಾರೆ. ಮತ್ತೆ ಇದೊಂದು ಸಾಮಾನ್ಯ ವ್ಯವಸ್ಥೆ ನಮ್ಮಿಂದ ಅಳವಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇನ್ನೇನು ಮೋಕ್ಷ ಪಡೆದೆವು, ಇನ್ನೇನು ಭಗವಂತನನ್ನು ಆರಾಧಿಸೇವು. ಅರೆ ಈ ವಿಷಯದಲ್ಲೇ ನಿನ್ನನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇದೆ. ಮತ್ತದಕ್ಕೆ ಸಮಜಾಯಿಷಿ ಕೊಡ್ತಾನೆ, ನನಗಲ್ಲ ಮೇಲಧಿಕಾರಿಗಳಿಗೆ ಕೊಡ್ಬೇಕಾಗ್ತದೆ ಅಂತಾನೆ. ಮತ್ತೆ ನೀವು ಅನ್ಕೊಂಡಿದ್ದೀರಿ ನನಗೆ ಕೊಡ್ತಿದ್ದೀನಿ ಅಂತ, ನನಗಲ್ಲ ಅವರನ್ನು ಎಳೆದ ಇದಕ್ಕೆ ಅಂದ್ರೆ ಅವ್ರು ಇನ್ನೆಷ್ಟು ಇರಬೇಡ. ಮತ್ತೆ ಪ್ರಾಮಾಣಿಕವಾಗಿ ಹೋಗೋನನ್ನು ಕೂಡ ದಾರಿ ತಪ್ಪಿಸಿ ಹೋಗುವ ಸಿಸ್ಟಮ್ ಕರಪ್ಟ್ ಆಗ್ಬಿಟ್ಟಿದೆ. ಇದೇನು ವಿಚಿತ್ರ ನೋಡಿ, ಎಷ್ಟು ಸಿಸ್ಟಮ್ ಕರಪ್ಟ್ ಆಯ್ತು ನಮ್ಮಲ್ಲಿ. ಅಲ್ಲೆಲ್ಲೋ ₹1 ಸ್ಯಾಂಕ್ಷನ್ ಆದ್ರೆ ಫಲಾನುಭವಿ ಬರುವಷ್ಟರಲ್ಲಿ 25 ಪೈಸೆ ಅಂತ ಅದನ್ನು ಘೋಷಣೆ ಮಾಡ್ತೀರಿ, ನೀವು ಬಾಯಿ ತುಂಬ ಹೇಳ್ಕೊಳ್ತೀರಿ ಅಂದ್ರೆ ನಿಮ್ಮ ಆಡಳಿತ ಎಷ್ಟು ಸಡ್ಲಿ ಇಡಬೇಡ. ಅದನ್ನು ಪ್ರತ್ಯೇಕ ಹೇಳಿ, ಒಬ್ಬ ಪ್ರಧಾನಮಂತ್ರಿಯಾಗಿ ಈ ಮಾತನ್ನ ಇಡೀ ದೇಶದ ಪ್ರಜೆಗಳ ಜೊತೆಗೆ ಹಂಚ್ಕೊಳ್ತಾನೆ ಅಂತಂದ್ರೆ ನಿನ್ನ ಆಡಳಿತದಲ್ಲಿ ಏನ್ ಸಾಧಿಸ್ತೀನಿ ನೀನು? ಇದು ನಮ್ಮ ದೇಶದಲ್ಲಿ ನಡೀತಾ ಇರುವ ಸಮಸ್ಯೆ. ಕೃಷ್ಣ ಗೀತೆಯಲ್ಲಿ ಸಾರಿದ ಆ ವಿಷಯಗಳೇನು, ನಾವು ಮಾಡ್ತಿರೋದೇನು, ಇಂದಿನಿಂದ ಮಾಡಲಿ, ಅದಕ್ಕೆ ಫಲ ಕೊಡ್ತಾನೆ ಭಗವಂತ. ಅದಕ್ಕೊಂದು ಅದ್ಭುತವಾದ ಶಕ್ತಿ ಇದೆ. ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ಮಹತೋ ಭಯಾತ್ ತ್ರಾಯತೆ. ನೀನು ಪ್ರಾಮಾಣಿಕವಾಗಿ ವಿಹಿತವಾದದ್ದನ್ನ ಫಲದ ಆಸೆ ಇಲ್ಲದೆ ಸ್ವಲ್ಪ ಸ್ವಲ್ಪ ಮಾಡು. ಒಂದು ಅರ್ಧ ಗಂಟೆ ನಿನಗೆ ವಿಹಿತವಾದ ಕರ್ತವ್ಯವನ್ನ ಅರ್ಧ ಗಂಟೆ ಯಾವ ಮನಸ್ಸಿನಲ್ಲಿ ಕ್ಲೇಶ ಕಲ್ಮಶ ಇಲ್ಲದೆ, ಫಲದ ಆಸೆ ಇಲ್ಲದೆ, ಇದು ನಾನು ದೇವರ ಪೂಜೆಯಾಗೇ ಮಾಡಬೇಕು ಅಂತ ಮಾಡು. ಒಂದನ್ನು ಮಾಡು ಸಾಕು. ನಿನಗೆ ವಿಹಿತವಾದದ್ದನ್ನು ಒಂದನ್ನು ಮಾಡು. 10 ಮಾಡ್ಲಿಕ್ಕೆ ಹೋಗಿ 10 ಕೈಯಿಂದ ಕೆಡಿಸ್ಕೊಳ್ಬೇಡ. ಒಂದನ್ನು ಮಾಡೋ, ದೇವರಂತಾನೆ ಅದಕ್ಕೂ ಫಲ ಕೊಡ್ತೇನೆ ಅಂತ ಅಂತಾನೆ. ಅದಕ್ಕೂ ಅದ್ಭುತವಾದ ಮಹಿಮೆ ಇದೆ. ಎಷ್ಟು ಅದ್ಭುತ ನೋಡ್ರಿ ಈ ವಿಷಯ. ಯಾವಾಗ ಫಲದ ಆಸೆ ಪಟ್ಟೇ ಮಾಡ್ತೀನಿ ಅಂತ ಹೋಗ್ತಿ, ಅದೆಲ್ಲ ಜೂಜಾಗ್ತದೆ. ಅದಕ್ಕೆ ನಿಷೇಧ ಹೇರಿದ್ದ ಅಂತ ಅರ್ಥ. ಪರೀಕ್ಷಿತ್ ರಾಜ, ಯಾರು ನಮ್ಮ ರಾಜ್ಯದೊಳಗೆ ಕರ್ತವ್ಯವನ್ನು ಮಾಡುವವರು ಅಪ್ಪಿ ತಪ್ಪಿ ಫಲದ ಆಸೆ ಪಟ್ಟು ಮಾಡೋ ಹಾಗಿಲ್ಲ. ಸಿಗಬೇಕಾದ ಫಲ ಸಿಕ್ಕೇ ಸಿಗ್ತದೆ ಅನ್ನೋ ವಿಶ್ವಾಸದಲ್ಲಿ ಮಾಡಬೇಕೇ ಹೊರತು ಫಲ ನಿಗದಿಪಡಿಸಿ ಮಾಡೋ ಹಾಗಿಲ್ಲ ಅಂತಂತ. ಇದು ಮತ್ತೊಂದನ್ನು ಹೇಳ್ತಾರೆ, ಪಾನಂ. ಕಲಿ ನಿಗ್ರಹದ ಕಥೆಯಲ್ಲಿ ಬಂದ ಪಾನ ಅಂದ್ರೆ ಏನರ್ಥ? ನಾವ್ಯಾರು ಸುರಾಪಾನ ಮಾಡಿಲ್ಲ ಅಂತ ಇಟ್ಕೊಡಿ. ಭಾಗವತಾದಿ ಸಚ್ಚಾಸ್ತ್ರ ಶ್ರವಣ ಮಾಡ್ತಿದ್ದೇವೆ. ಈಗ ಸುರಾಪಾನ ಮಾಡೋ ಮನಸ್ಥಿತಿ ಯಾರಿಗೂ ಬಂದಿರಲಿಲ್ಲ, ಬರೋದೂ ಇಲ್ಲ ಅಂತ ಇಟ್ಕೊಳ್ಳಿ. ಅದೊಂದು ಖಾತ್ರಿ ಮಾಡ್ಕೊಂಡಿದ್ದೇವೆ.
ಆದರೆ ವಿಚಿತ್ರ ಅಂದರೆ ಮತ್ತೊಂದು ಸುರಾಪಾನ ಇದೆ ಅಂತ. ಏನದು? ಗಂಭೀರ ಆಗ್ತದೆ. ಯಾವುದನ್ನು ಸುರ ಅಂತ ಕರೆದ್ರು ಗೊತ್ತೇನು? ಭಗವಂತನ ಕಥೆಯನ್ನು ಬಿಟ್ಟು ಉಳಿದೆಲ್ಲರ ಬಗ್ಗೆ ಚರ್ಚೆ ಮಾಡ್ತೇವಲ್ಲ, ಅದೇ ಸುರಾಪಾನ ಅಂತ ಹೀಗೆ ಹೇಳಿದ್ದಾರೆ. ಹರಿಕಥೆ ಬಿಟ್ಟು ಉಳಿದೆಲ್ಲರ ಕಥೆಯನ್ನು ಯೋಚನೆ ಮಾಡ್ತಿರ್ತೀವಿ. ಅದು ಏನು ಆ ಯೋಚನೆಯಲ್ಲಿ ಉತ್ಸಾಹ, ಅದರಲ್ಲಿ ಕೊಡೋ ಉದಾಹರಣೆಗಳು ಏನು, ಅದರಲ್ಲಿ ನೆನಪಿನ ಶಕ್ತಿ ಎಷ್ಟು ಆವಾಗ. ಛೇ ಸಾಧ್ಯನೇ ಇಲ್ಲ, ನಮಗಷ್ಟು ಸಾಧ್ಯನೇ ಇಲ್ಲ ಅಷ್ಟು. ನಿಮಗೆ ಬೇರೆ ದೇವರಲ್ಲಿ ಯಾವುದಾದ್ರು ನೋಡಿ, ಇಷ್ಟು ಈ ಕಥೆ ಹೇಳಿದರು, ಇಷ್ಟು ಪಾಯಿಂಟ್ ಹೇಳಿದರು. ಪುರಾಣಗಳಲ್ಲಿ ಮೊದಲನೇ ಸ್ಕಂದದಲ್ಲಿ ಹೀಗೆ ಹೇಳಿದರು, ಎರಡನೇ ಸ್ಕಂದದಲ್ಲಿ ಅದು ಮನನ ಬರಲ್ಲ. ನೆನಪಿನ ಶಕ್ತಿ ಇಲ್ಲ ಆಚಾರ್ಯ ಅಂತಿರ್ತಾರೆ. ಮತ್ತು ನೆನಪಿನ ಶಕ್ತಿ ಕಡಿಮೆ ಆಗಿದೆ. ಒಂದು 5 ನಿಮಿಷ ಅವ್ರ ಜೊತೆಗೆ ಮಾತಾಡಿರ್ಬೇಕಂದ್ರೆ ಇದೆಲ್ಲ ನೆನಪಿನ ಶಕ್ತಿ ಕಡಿಮೆ ಈ ವಿಷಯದಲ್ಲಿ. ಅದೇ ಮತ್ತು ಆ ಸೀರಿಯಲಲ್ಲಿ ಹೀಗಾಯ್ತು ನೋಡ್ರಿ ಅಂತ, ಅದು ಏನು ಕೇಳ್ತೀರಿ, ನಾ ಮೊದಲಿಂದ ನೋಡಿದ್ದೇನೆ ಅದನ್ನು, ನಿಮಗೆ ಗೊತ್ತಿಲ್ಲ. ಅದು ಇವು ಎದುರುಗಡೆ ಕೂತವನಿಗೆ ಏನೂ ಗೊತ್ತಿಲ್ಲ ಆ ವಿಷಯದಲ್ಲಿ. ಅಷ್ಟು ವಿಷಯಗಳನ್ನು ಹೇಳಿ ಆಮೇಲೆ ಅವ್ರು ಹೀಗಂದ್ರು, ಇವ್ರು ಹಾಗಂದ್ರು, ಎಲ್ಲ ವಿವರಣೆ ಕೊಟ್ಬಿಟ್ಟಿರ್ತೀವಿ ನಾವು. ಇದು ಯಾಕೆ ಅಂದರೆ ಮನುಷ್ಯನಿಗೆ ದೇವರು ಕೊಟ್ಟ ಬುದ್ಧಿ, ನೆನಪಿನ ಶಕ್ತಿಗಳೆಲ್ಲ ಲೌಕಿಕ ವಿಷಯಗಳನ್ನು ನೆನಪಿಟ್ಟುಕೊಂಡ್ರೆ ಸಾಕ. ಅದಕ್ಕೆ ಹರಿಯ ಕಥೆ ಅಮೃತ ಆದರೆ ಹರಿಕಥೆಗೆ ವಿರುದ್ಧವಾದದ್ದೆಲ್ಲ ಸುರ ಅಂತ ಹಿರಿಯರು ಕರೆದ್ರು. ಸುರಾಪಾನ ಅಂದರೆ ಈ ಅರ್ಥ ಅಂತ ಹೇಳ್ತಾರೆ. ಸುರಾಪಾನ ಅಂದರೆ ಈ ಅರ್ಥ. ಯಾಕೆ ಬೇಕು ನಮಗೆ? ಎಷ್ಟು ಬೇಕು? ಬೇಕೇ ಬೇಕಾ? ಅವಶ್ಯಕತೆ ಏನಿದೆ? ಕೇಳೋದೇ ಅಪೇಕ್ಷೆ ಇದೆ ಅಂದರೆ ದೇವರ ಕಥೆ ಕೇಳೋಣ. ಅದಕ್ಕೆ ಅದು ಅಮೃತ. ಹರಿಕಥಾ ಅಮೃತ, ತದಿತರ ಕಥೆಗಳೆಲ್ಲ ಸುರ. ಹೆಚ್ಚು ನಮ್ಮ ಕಿವಿಯನ್ನು ವ್ಯರ್ಥ ಮಾಡದಂತೆ ನಾವು ಪ್ರಯತ್ನ ಪಡಬೇಕು. ಸುರಾಪಾನದ ಪಾಪ ಎಷ್ಟಿದೆಯೋ ಹರಿಕಥೆ ಬಿಟ್ಟು ಬೇರೆದ್ರದ್ದು ಕೇಳಿದ್ರ ಪಾಪವೂ ಅಷ್ಟೇ ಇರ್ತದಂತೆ. ಅದನ್ನು ನಿಷೇಧ ಇರ್ತದೆ ಶಾಸ್ತ್ರ. ಬೇಕಿಲ್ಲ ನಿನಗೆ ಅಂತ, ಅಷ್ಟು ಅವಶ್ಯಕತೆ ಇಲ್ಲ. ಈಗಂತೂ ಸ್ಮಾರ್ಟ್ ಆಗಿದ್ದೀವಿ, ಫೋನ್ ತೊಗೊಂಡು ನಾವೆಲ್ಲ ಎಷ್ಟು ಕತೆ ಕೇಳ್ತೀವಿ ಅಂತೀರಿ. ಅದು ಯಾವುದೋ ದೇಶದಲ್ಲಿ ಯುದ್ಧ ನಡೀತಾ ಇದೆ ಅಂದರೆ ಅದು ಇಲ್ಲೇ ನಡೆದ ಹಾಗೆ ನಾವು ಮಾತಾಡ್ತಿರ್ತೀವಿ. ಅಲ್ಲಿ ನಡೀತಾ ಇದೆ ನೋಡ್ರಿ, ಇನ್ನಿಂದಲ್ಲ ನಾಳೆ ನಿಮ್ಮ ಮನೆಗೂ ಬಂದಿತ್ತು, ನಮ್ಮ ಮನೆಗೆ ಬರಲಪ್ಪ, ನಾವಿದ್ದಾಗ ಬರ್ತದೋ ಇಲ್ಲೋ ನೋಡೋಣ ಆಮೇಲೆ. ನಿಮಗೆ ಗೊತ್ತಿಲ್ಲ ಆ ಮಾರ್ಕೆಟ್ ಇಷ್ಟು ಬಿದ್ದು ಹೋಗಿದೆ, ಈ ಶೇರ್ ಇಷ್ಟು ಎದ್ದು ಹೋಗಿದೆ. ಛೇ 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 ಛೇ. ಮನುಷ್ಯನಿಗೆ ಇದರಿಂದಲೇ ಹೊರಗೆ ಬರಲಿಕ್ಕಾಗ್ತಾ ಇಲ್ಲ. ಇದು ಬಿಟ್ಟರೆ ಎಲ್ಲ ಸುಧಾರಿಸ್ತೇವೆ ಅಂತದ್ದು ಭಾಗವತ. ಅದಕ್ಕೆ ಹರಿಕಥೆ ಬಿಟ್ಟು ಬೇರೆ ಎಲ್ಲರ ಕಥೆ ಅದು ಸುರ ಮಧ್ಯೆ ಇದ್ದ ಹಾಗೆ. ಅದನ್ನು ಹೆಚ್ಚು ಪಾನ ಮಾಡಬೇಡ, ಅದರ ಕಡೆಗೆ ಆಸಕ್ತಿ ತೋರಬೇಡ. ಅದು ನಿನ್ನನ್ನು ದಾರಿಗೆ ತಪ್ಪಿಸ್ತದೆ, ಬುದ್ಧಿಯನ್ನು ವಿಷಕಲಿತ ಮಾಡ್ತದೆ. ಅದನ್ನು ನಮಗೆ ನಿಷೇಧ ಮಾಡ್ತಾರೆ. ಹೀಗೆ ಆ ಕಲಿನಿಗ್ರಹದ ಕಥೆಯನ್ನೇ ಒಳಗಿಳಿದು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ಅದು ಆ ಅರ್ಹ ಅಧಿಕಾರಿಗಳಿಗೆ ಬೇರೆ ಬೇರೆ ರೀತಿಯಾದ ಸಂದೇಶವನ್ನು ಕೊಡ್ತದೆ. ಆ ರೀತಿ ನಾವು ಆ ಯೋಚನೆ ಮಾಡೋ ಪ್ರಯತ್ನ ಮಾಡಬೇಕಷ್ಟೆ. ಇಂಥ ರಾಜ ಪರೀಕ್ಷಿತ್ ರಾಜ ಅಂತ ಭಾಗವತ ಕಲಿನಿಗ್ರಹದ ಕಥೆಯನ್ನು ಹೇಳಿ ನಮಗೆ ಅನುಸಂಧಾನ ಮಾಡಿಸ್ತು. ಕಲಿಯನ್ನು ನಿಗ್ರಹ ಮಾಡಿದ. ಕೆಲವು ವರ್ಷಗಳು ಕಳೀತು. ಪರೀಕ್ಷಿತ್ ರಾಜನೇ ಬೇಟೆ ಆಡ್ಲಿಕ್ಕೆ ಹೋಗಿದ್ದಂತೆ. ಬೇಟೆ ಆಡ್ಲಿಕ್ಕೆ ಹೋದಾಗ ಆತನಿಗೆ ನೀರಡಿಕೆ ಆಯಿತು ಒಮ್ಮೆ. ವಿಚಿತ್ರ ಅಂದರೆ ದೈವ ಪ್ರೇರಣೆ. ಹಸಿವೆ ನೀರಡಿಕೆ ಆದಾಗ ಮನುಷ್ಯನಿಗೆ ಯಾರಿದ್ದಾರೆ ಇಲ್ಲಿ, ಎಲ್ಲಿದೆ ಯಾರ್ದಾದ್ರೂ ಆಶ್ರಮ, ಋಷಿಗಳ ಮುನಿಗಳ ಅಂತ ಹುಡುಕೊಂಡು ಬಂದ. ಶಮೀಕ ಅಂತ ಒಬ್ಬ ಋಷಿಗಳ ಆಶ್ರಮ. ಅವರು ಧ್ಯಾನಾಸಕ್ತರಾಗಿದ್ದರು ಶಮೀಕ ಋಷಿಗಳು. ಅವರನ್ನು ಹೋಗಿ ಕೇಳ್ತಾನೆ, ನೀರು ಕೊಡಿ ನೀರು ಕೊಡಿ, ಗಂಟ್ಲು ಆರ್ತಾ ಇದೆ ಅಂತ. ಅವ್ರ ಕಣ್ಣು ತೆಗಿಲಿಲ್ಲ, ಧ್ಯಾನದಿಂದ ಏಳಲಿಲ್ಲ. ರಾಜ ಬಂದಿದ್ದಾನೆ ಅಂತ ಇವನಿಗೆ ಮಾಡಬೇಕಾದ ಆತಿಥ್ಯವನ್ನು ಮಾಡಲಿಲ್ಲ. ಅಷ್ಟಕ್ಕೆ ಇವನಿಗೆ ಸಿಟ್ಟು ಬಂತಂತೆ. ಕಲಿಯನ್ನೇ ನಿಗ್ರಹಿಸಿದ ರಾಜ ಅಂತ ಪ್ರಸಿದ್ಧ ಪರೀಕ್ಷಿತ್ ರಾಜ. ಅವರೊಂದು ಆತಿಥ್ಯ ಮಾಡಲಿಲ್ಲ ಋಷಿಗಳು, ಧ್ಯಾನದಲ್ಲಿದ್ದವರು ಅಂತ ಅವರ ಮೇಲೆ ಇವನಿಗೆ ಸಿಟ್ಟು ಬಂತು. ಆ ಸಿಟ್ಟಿನಲ್ಲಿ ಬಿಲ್ಲಿನ ತುದಿಯಿಂದ ಅಲ್ಲೇ ಬಿದ್ದ ಸತ್ ಹಾವನ್ನು ಎತ್ತಿ ಅವ್ರ ಕೊರಳಿಗೆ ಹಾಕಿಬಿಟ್ಟು. ಕೊರಳಿಗೆ ಹಾಕಿದ ಮೇಲೆ ಅವರು ಆಗಲಾದರೂ ಏಳಬೇಕಲ್ಲ, ಕಣ್ಣು ತೆರೆದು, ಆಗಲೂ ಏಳಲಿಲ್ಲ.
ನೋಡಿ, ಕೊರಳಿಗೆ ಹಾವು ಹಾಕಿದ್ದಾನೆ, ಸತ್ತ ಹಾವು, ಏಳಲಿಲ್ಲ ಅಂತ ಇವನೇನು ಮತ್ತೆ ಅವರನ್ನು ನೋಡಲೂ ಇಲ್ಲ. ಇವನ ದಾರಿ ಇವನು ಹಿಡಿದು ಹೊರಟ, ಕಾಡಿದ ದಾರಿ ಹಿಡಿದು ಹೊರಟಿದ್ದಾನೆ ಮನೆ ಕಡೆಗೆ ಅಂತ ಮನಸ್ಸಿನಲ್ಲಿ ಏನೋ ಅಳಕ್ಕೆ ಶುರು ಆಯಿತು. ಅರೆ ಒಂದು ನೀರಡಿಕೆ ಆಯಿತು ಅಂತ ನೀರು ಕೊಡದೇ ಇದ್ದದ್ದಕ್ಕೆ ನಾನು ಏನೆಲ್ಲ ಮಾಡಿಬಿಟ್ನಲ್ಲ ಇವತ್ತು ಅನ್ನೋ ಪ್ರಸಂಗವನ್ನು ಭಾಗವತನೇ ಹೇಳ್ತದೆ. ಅಂದರೆ ಮನುಷ್ಯನಿಗೆ ಸಾತ್ವಿಕ ಸ್ವಭಾವದವನಾಗಿದ್ದರೆ ತಾನೇನಾದರೂ ತಪ್ಪು ಮಾಡಿದರೆ ಕೆಲವೇ ಸಮಯದಲ್ಲಿ ಅವನಿಗೆ ಅದರ ಅರಿವಾಗಿಬಿಡ್ತದೆ, ಅರೆ ನಾ ಮಾಡಬಾರ್ದಾಗಿತ್ತಿದು ಅಂತ. ಕೆಲವರಿಗೆ ಹಾಗಲ್ಲ, ಅದನ್ನು ಸಾಧಿಸ್ತಾನೆ, ನಾನು ಮಾಡಿದ್ದೇ ಸರಿ ಅಂತಾನೆ. ಸ್ವಲ್ಪ ಏನೋ ಕಡಿಮೆ ಮಾಡಿದೆ ಅನ್ನಿಸ್ತದೆ, ಸ್ವಲ್ಪ ಜಾಸ್ತಿನೇ ಮಾಡಬೇಕಿತ್ತು ಅಂತಾನೆ ಕೆಲವರು. ಆದರೆ ಇವನ ಸ್ವಭಾವ ಹಾಗಲ್ಲ, ಕೂಡಲೇ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಅದರ ಪ್ರಭಾವದಿಂದ ಆತ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಡಲಿಕ್ಕೆ ಶುರು ಮಾಡಿದ. ನನ್ನಿಂದ ತಪ್ಪಾಗಿದೆ, ಅಹೋ ಮಯಾ ನೀಚಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢವರ್ಚಸಿ. ನಾನು ಬ್ರಹ್ಮವರ್ಚಸಿ, ನಿರಾಗಸಿ ಬ್ರಹ್ಮಣಿ, ಬ್ರಹ್ಮಜ್ಞಾನದಲ್ಲಿ ಆಸಕ್ತರಾದ ಋಷಿಗಳಿಗೆ ಕೊರಳಿಗೆ ಸತ್ತ ಹಾವು ಹಾಕಿ ಅವಮಾನ ಮಾಡಿಬಿಟ್ಟೆ. ಇದು ನನ್ನಿಂದ ಆದ ಅಪರಾಧ ಅಂತ ಭಾವಿಸಿದ್ನಂತೆ. ಯಾಕೆ ಹೀಗೆ ಬುದ್ಧಿ ಬಂತು ನನಗಿಂಥ ದುರ್ಬುದ್ಧಿ ಬರಲಿಕ್ಕೆ ಏನು ಕಾರಣ? ಅದಕ್ಕಾತ ಅಂತಾನೆ ಪರೀಕ್ಷಿತ್ ರಾಜ ಮನಸ್ಸಲ್ಲಿ, ಅದ್ಯೈವ ರಾಜ್ಯಂ ಬಲಮೃದ್ಧ ಕೋಶಂ. ನಾನೊಬ್ಬ ರಾಜ, ನಾನು ಭಾರಿ ಕೋಶ ಸಂಪಾದಿಸಿದ್ದೇನೆ, ಶ್ರೀಮಂತ, ನನ್ನ ಆಡಳಿತದಲ್ಲಿರೋರು ಇವರೆಲ್ಲ ನನಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ನಾನು ಬಿಡಲ್ಲ, ಈ ಭಾವವನ್ನು ಕೆಲವರು ಅಂತಾರೆ. ಆ ಕಾರಣದಿಂದಲೇ ನಾನು ರಾಜ್ಯದ ಮದ, ಕೋಶದ ಮದ, ಇಂಥ ಬ್ರಹ್ಮವರ್ಚಸ್ಕರಾದ ಋಷಿಗಳಿಗೆ ಸತ್ ಹಾವು ಹಾಕಿ ಅವಮಾನ ಮಾಡಿದ್ದೀನಿ. ಇದು ನನ್ನಿಂದ ಕೈತಪ್ಪಿ ಹೋಗಬೇಕು, ನನ್ನ ಪದವಿ ಕೈತಪ್ಪಿ ಹೋಗಲಿ, ನನ್ನ ಕೋಶ ಕೈತಪ್ಪಿ ಹೋಗಲಿ, ನನ್ನ ರಾಜ್ಯ ಕೈತಪ್ಪಿ ಹೋಗಲಿ ಅಂದರೆ ನಾನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಅಂತ ಅಂದ್ಕೊಂಡಂತ. ಇಷ್ಟು ಭಾವಿಸಿ ಮನೆಗೆ ಬಂದ. ಪಶ್ಚಾತ್ತಪ್ತನಾದ ಪರೀಕ್ಷಿತ್ ರಾಜನಿಗೆ ಒಬ್ಬ ಋಷಿಕುಮಾರ ಬಂದು ವಿಷಯ ಮುಟ್ಟಿಸಿದ್ನಂತೆ. ರಾಜ, ನೀನು ಸತ್ ಹಾವು ಕೊರಳಿಗೆ ಹಾಕಿದ್ದೆಲ್ಲ ಶಮೀಕ ಅಂತ ಋಷಿಗಳಿಗೆ, ಅವರ ಮಗ ಒಬ್ಬ ಇದ್ದಾನೆ ಶೃಂಗಿ, ಅವನಿಗೆ ಗಾಯತ್ರಿ ಮಂತ್ರದ ಸಿದ್ಧಿ ಇತ್ತು. ಆತ ನೋಡಿದ, ನನ್ನ ತಂದೆ ಕೊರಳಿಗೆ ಸತ್ ಹಾವು ಹಾಕಿದ್ನ ರಾಜ, ತಕ್ಷಣಕ್ಕೆ ಅವನಿಗೆ ಶಾಪ ಕೊಡ್ತೇನೆ ಅಂತ ಕೈಯಲ್ಲಿ ನೀರನ್ನು ಅಭಿಮಂತ್ರಿಸಿ ಆ ಶೃಂಗಿ ಋಷಿಕುಮಾರ ಶಾಪ ಕೊಡುವಾಗ ಇನ್ನು 7 ದಿನಕ್ಕೆ ತಕ್ಷಕ ಸರ್ಪ ಬಂದು ಕಚ್ಚಲಿ, ಸತ್ ಹಾವು ಹಾಕಿದ ರಾಜ ಸಾಯಲಿ ಅಂತ ಶಾಪ ಕೊಟ್ಬಿಟ್ನಂತೆ. ಶಾಪದ ವಿಷಯ ತಿಳಿಸ್ತಾನೆ ಋಷಿಕುಮಾರನ ಮೂಲಕ. ಅದನ್ನು ತಂದು ಹೇಳ್ದ ಋಷಿಕುಮಾರ, ನಿನಗೆ ಶೃಂಗಿ ಶಾಪ ಕೊಟ್ಟಿದ್ದಾನೆ ಪರೀಕ್ಷಿತ್ ರಾಜ, ನೀ ಮಾಡಿದ ತಪ್ಪಿಗೆ 7 ದಿನ ನಿನ್ನ ಆಯುಷ್ಯದ ಅವಧಿ, ಸರ್ಪ ಬಂದು ಕಚ್ತದೆ ನಿನ್ನನ್ನು, ನೀನೇನು ಸಾಧನೆ ಮಾಡ್ಕೋ ಅಂತ ಅಂದ್ಬಿಟ್ರಂತೆ. ಪರೀಕ್ಷಿತ್ ರಾಜ ಮನಸ್ಸಲ್ಲಿ ಅಂದ್ಕೊಂಡೇ ಬಂದಿದ್ದ, ನನ್ನ ರಾಜ್ಯ, ನನ್ನ ಕೋಶ, ನನ್ನ ಸಂಪತ್ತು ಕೈತಪ್ಪಿ ಹೋಗಲಿ, ನನ್ನ ಅಪರಾಧ ಆಗಿದೆ ಅಂತ ಅಂದ್ಕೊಂಡು ಬಂದಿದ್ದ. ಋಷಿಕುಮಾರನ ಕಡೆ ಶಾಪದ ವಿಷಯ ಕೇಳಿದಾಗ ಎಲ್ಲ ಪರಿತ್ಯಜಿಸಲಿಕ್ಕೆ ಸಿದ್ಧನೇ ಆದ. ತನ್ನ ಮಗ ಜನಮೇಜಯನನ್ನು ಕರೆಸಿ ಅವನಿಗೆ ಪಟ್ಟಗಟ್ಟಿ ತಾನು ಸರ್ವಸ್ವ ಪರಿತ್ಯಾಗ ಮಾಡಿ ಗಂಗಾ ತೀರದಲ್ಲಿ ಬಂದು ಕುಳಿತನಂತೆ. ನಾನಿನ್ನು ಊಟ ಮಾಡಲಾರೆ, ಆಹಾರ ಸೇವೆ ಮಾಡಲಾರೆ, ಪ್ರಾಯೋಪವೇಶ, ಮರಣದ ಅಂಚಿಗೆ ಬಂದಿದ್ದೇನೆ, ಇನ್ನು 7 ದಿನ ಇದೆ, ನನಗೆ ಊಟ, ನಿದ್ದೆ, ನೀರಡಿಕೆಗಳ ಕಡೆ ಗಮನ ಹೋಗಬಾರ್ದು. ನನ್ನಿಂದ ಅಪರಾಧ ಆಯಿತು, ಪಾಪ ಆಯಿತು, ಆ ಪಾಪ ಕಳ್ಕೊಳ್ಬೇಕು, ಅಪರಾಧಕ್ಕೆ ಶಮನ ಆಗಬೇಕು, ಪಶ್ಚಾತ್ತಪ್ತನಾಗಿ ಭಗವಂತನ ಧ್ಯಾನ ಮಾಡ್ತಾ ಕುಳಿತುಬಿಟ್ನಂತ. ಈ ಕಥೆಯನ್ನು ಭಾಗವತ ನಮಗೆ ಪ್ರಥಮ ಸ್ಕಂದದಲ್ಲಿ ಹೇಳ್ತದೆ. ಈ ಚರಿತ್ರೆಯಿಂದ ನಾವು ತಿಳಿಬಹುದಾದ ಸಂದೇಶಗಳೇನು? ಎಷ್ಟು ಸ್ಪಷ್ಟ ಭಾಗವತ ನಮಗೆ ಅನುಸಂಧಾನಕ್ಕೆ ತರಿಸ್ತದೆ. ಒಬ್ಬ ವ್ಯಕ್ತಿ ತಾನು ಪಾಪ ಮಾಡಿದಾಗ ಕೂಡಲೇ ಅದನ್ನು, ಇದು ಪಾಪ ನನ್ನಿಂದ ನಡೀತು, ಇದು ಅಪರಾಧ, ಇದು ನನ್ನಿಂದ ನಡೀತು ಅಂತ ಪಶ್ಚಾತ್ತಾಪ ಪಡೋದಿದೆಯಲ್ಲ, ಅದು ಬಹಳ ಮುಖ್ಯ.
ಅದನ್ನು ಪರೀಕ್ಷಿತನ ಕಥೆಯಿಂದ ನಮಗೆ ಸಂದೇಶ ಕೊಡ್ತು. ಎರಡನೇ ಅಂಶ ಏನು? ಅವ ಮಾಡಿದ್ದು ಮದದಿಂದ, ರಾಜ್ಯದ ಮದದಿಂದ. ಹಾಗಾಗಿ ಅದು ಬಿಟ್ಟೋಗಲಿ ಅಂತ ಆಸೆಪಟ್ಟ. ಅದು ಬಿಟ್ಟೋಗಲಿ, ಅದು ಕೂಡಲೇ ನನ್ನಿಂದ ತಪ್ಪೋಗಲಿ ಅಂತಂದ. ಈ ಎರಡನೇ ಅಂಶ ಇದೆಯಲ್ಲ ಮನುಷ್ಯನಿಗೆ, ಅದು ಬಹಳ ಮುಖ್ಯ. ತನ್ನ ತಪ್ಪಿನ ಅರಿವಾದಾಗ ಯಾವುದರಿಂದ ಆ ತಪ್ಪು ನಡೀತೋ ಅದು ನನ್ನ ಹತ್ರ ಬರೋದು ಬೇಡ ಅಂತ ಅಂದ್ಕೊಳ್ತಾನಲ್ಲ, ಇದು ಎರಡನೇದ್ದು. ಇದನ್ನು ನಾವು ಸರಿಯಾಗಿ ಗಮನಿಸಬೇಕು. ಚಿಕಿತ್ಸೆ, ಆ ಚಿಕಿತ್ಸೆ ಮಾಡಿ ಅದನ್ನು ಪರಿತ್ಯಜಿಸೋದಿದೆಯಲ್ಲ, ಅದು ಮತ್ತೆ ಮತ್ತೆ ಇವನಿಗೆ ರೋಗ ಉಲ್ಬಣಿಸದೇ ಇರೋ ಹಾಗೆ ಮಾಡ್ತದಂತೆ. ಈ ಎರಡನೇ ಅಂಶ ಮನುಷ್ಯನಿಗೆ ಅಳವಡಿಸ್ಕೊಳ್ಳಿಕ್ಕಿರುವಂಥದ್ದು. ಮತ್ತೊಂದು ಅಂಶ ಭಾಗವತದಲ್ಲಿ ಈ ಕಥೆ ಹೇಳ್ತಾ ನಮಗೆ ತಿಳಿಸಿದ್ದೇನು ಅಂದರೆ, ಈಗ ಒಬ್ಬ ರಾಜ ಅಂದ್ರೆ ಅವನೇ ದಂಡನಾಯಕ. ತಾನೇ ದಂಡನಾಯಕನಾಗಿ ತಪ್ಪು ನಡೆಸಿದರೆ ಬೇರೆಯವರು ತಪ್ಪು ನಡೆಸಿದಾಗ ತಾನು ದಂಡ ಹಾಕೋ ದಂಡನಾಯಕ. ಈಗ ತಾನೇ ದಂಡನಾಯಕನಾಗಿ ತಾನೇ ತಪ್ಪು ಮಾಡಿದರೆ ಅವನಿಗೆ ದಂಡ ಹಾಕೋರು ಯಾರು? ಇದು ಚರ್ಚೆ. ಈಗೇನಾಗಿದೆ, ದಂಡನಾಯಕನೇ ತಪ್ಪು ಮಾಡಿಬಿಡ್ತಾನೆ. ಈಗ ಯಾರು ಲೋಕಕ್ಕೆ ದಂಡ ಹಾಕಲಿಕ್ಕೆ ಅಂತ ಜಡ್ಜ್ ಆಗಿದಾನೋ ಅವನೇ ತಪ್ಪು ಮಾಡಿಬಿಡ್ತಾನೆ. ಅವನಿಗೆ ಯಾರು ದಂಡ ಹಾಕೋದು? ಇದು ದುರಂತ. ನ್ಯಾಯದ ವ್ಯವಸ್ಥೆ ಒಳಗೆ ಬಹಳ ಸಡ್ಲಾಗ್ತದೆ ನ್ಯಾಯ. ಇವನೇ ದಂಡನಾಯಕ, ಇವನಿಂದಲೇ ತಪ್ಪು ನಡೀತು ಅಂದರೆ ಇದಕ್ಕೆ ತಪ್ಪಿಗೆ ದಂಡ ಹಾಕೋರು ಯಾರು? ಇದನ್ನು ಯೋಚಿಸಿದ. ಅದಕ್ಕೆ ಅವನು ಭಾವಿಸಿದ್ದೇನು ಅಂದರೆ, ನನ್ನಿಂದಲೇ ತಪ್ಪು ನಡೆದಿದೆ, ನಾನೇ ದಂಡನಾಯಕನಾಗಿ ಇನ್ನೊಬ್ಬರಿಗೆ ದಂಡ ಹಾಕಲಿಕ್ಕಿರೋನು ಈ ತಪ್ಪು ಮಾಡಿದರೂ ಮುಂದುವರೆದೆ ಅಂದರೆ ನನ್ನನ್ನು ನೋಡೋರೆಲ್ಲ ಮತ್ತೆ ತಪ್ಪು ಮಾಡಲಿಕ್ಕಿಲ್ಲ. ಅದು ಹಾಗೆ ಆಗಬಾರ್ದು. ಅದಕ್ಕೆ ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಹಾಕ್ಕೊಳ್ಬೇಕು ಅಂತ ಮನಸಾ ಬಯಸಿದ್ದೇನು ಅಂದರೆ, ನನ್ನ ರಾಜ್ಯ ಸಂಪತ್ತು ಕೋಶ ಅಧಿಕಾರ ತಪ್ಪೋಗಲಿ ಅಂತಂದು. ಇದು ಒಬ್ಬ ಆಡಳಿತಗಾರನಿಗೆ ಇರಬೇಕಾದ ಪ್ರಾಮಾಣಿಕತೆ ಅಂತ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಇವತ್ತು ಹಂಗಲ್ಲ. ಜೈಲಿಗೆ ಹಾಕೋದಾದ್ರೆ ಹಾಕ್ರಿ, ವಾಪಸ್ ಬರೋದು ನಮಗೆ ಗೊತ್ತಿದೆ. ಇದು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕು. ಮತ್ತೆ ಹಾಗೆ ಮತ್ತೆ ಬರುವಾಗಲೂ ಒಂದು ದೊಡ್ಡ 4-5 ಬಸ್ಸುಗಳು ತರಿಸಿರಬೇಕು. ಅವನಿಗೊಂದು ಮಾಲೆ ಹಾಕಿ ಊರು ತುಂಬ ಮೆರವಣಿಗೆ. ಅರೆ, ಏನು ಸಾಧನೆ ಮಾಡಿದ ಅಂತ ಅವನನ್ನು ಕರ್ಕೊಂಡು ಬರ್ತಿದ್ದೀರೋ, ಅಥವಾ ಜೈಲಿಗೆ ಹೋಗಿ ಬಂದ ಅಂತ ಮೆರವಣಿಗೆ ಮಾಡ್ತಿದ್ದೀರೋ? ಜೈಲಂದ್ರೇನು ಸ್ವರ್ಗನ ಏನದು? ಅಂದ್ರೆ ಆಡಳಿತದೊಳಗೆ ದಂಡ ನೀತಿ ಎಷ್ಟು ಸಡ್ಲಾಗಿದೆ. ತಪ್ಪಿತಸ್ಥನಿಗೆ ಅರಿವು ತಪ್ಪು ಅಂತ ಮೂಡಿಸ್ಲಿಕ್ಕೆ ಅವಕಾಶ ಇಲ್ಲ. ಅವನಿಗೆ ಖುಷಿ, ಓ ಈ ತಪ್ಪು ಮಾಡಿದ್ರೆ ಇಷ್ಟು ದೊಡ್ಡ ಮಾಲೆ ಹಾಕಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ತಪ್ಪು ಮಾಡಿದ್ರೆ ಇನ್ನೆಂಥ ಮಾಲೆ ಹಾಕಬೇಡ ನನಗೆ ಅಂತ. ಅಂದ್ರೆ ಅಂಥ ಒಂದು ವ್ಯವಸ್ಥೆ. ಈಗ ಇಷ್ಟು ಜನ ಸೇರಿದ್ದಾರೆ, ಈ ತಪ್ಪು ಮಾಡಿದ್ದಕ್ಕೆ ಇಷ್ಟು ಜನ ಸೇರಿದ್ದಾರೆ ಜೈಲಿಗೆ ಹೋಗಿ ಬಂದದ್ದಕ್ಕೆ, ಇದಕ್ಕಿಂತ ದೊಡ್ಡ ತಪ್ಪು ಮಾಡಬೇಕು, ಇನ್ನೂ ದೊಡ್ಡ ಜೈಲಿಗೆ ಹಾಕಬೇಕು, ವಾಪಸ್ ಕರ್ಕೊಂಡು ಹೋಗುವಾಗ ಇನ್ನೂ ಜನಸಾಗರ ಸೇರಬೇಕು. ಇದು ಎಲ್ಲಿ ಮಿಸ್ಗೈಡ್ ಆಗ್ತಾ ಇದೆ ನ್ಯಾಯದ ವ್ಯವಸ್ಥೆ. ಅಂದು ಪಾಂಡವರ ಸಂತತಿಯಲ್ಲಿ ಬಂದಂಥ ಒಬ್ಬ ರಾಜನಾಗಿ ಒಬ್ಬ ಧ್ಯಾನಾಸಕ್ತನಾದ ಋಷಿಗಳ ಕೊರಳಿಗೆ ಬದುಕಿದ ಹಾವು ಹಾಕಿಲ್ಲ, ಅವ ಸತ್ತ ಹಾವು ಹಾಕಿದ್ದಾನೆ ಅಷ್ಟೇ. ಅದು ನೀರಡಿಕೆ ಆಗಿತ್ತು, ನೀರು ಕೊಡಲಿಲ್ಲಲ್ಲ ಅಂತ ಯಾವುದೋ ಒಂದು ದೈವ ಪ್ರೇರಣೆಯಲ್ಲಿ ಒಂದು ಸತ್ತ ಹಾವು ಹಾಕಿದ ಅಂದರೆ ಇದು ದೊಡ್ಡ ಅಪರಾಧ ಅಂತ ಭಾವಿಸಿ ನನಗೆ ರಾಜ್ಯವೇ ಬೇಡ ಅಂತ ರಾಜ್ಯದಿಂದ ನಿವೃತ್ತಿ ಘೋಷಿಸಿದ ಪರೀಕ್ಷಿತ್ ರಾಜ ಜಗತ್ತಿಗೆ ಮಾರ್ಗದರ್ಶಕ ಅಲ್ವೇ? ಬೇಕಂದ್ರೆ ಜೈಲಿಗೆ ಹೋದರೂ ಪರವಾಗಿಲ್ಲ, ನಾನಂತೂ ರಾಜೀನಾಮೆ ಕೊಡಲ್ಲ ಅಂತ. ಇದು ಯಾವ ನ್ಯಾಯನೋ? ಅಲ್ಲೋ ಜೈಲಿಗೆ ಹಾಕಿದಾರೋ ನಿನ್ನ, ರಾಜೀನಾಮೆ ಕೊಡಲ್ಲ, ನೀವು ರಾಜೀನಾಮೆ ಕೊಡು ಅಂತ ಅನ್ಬೇಡ. ಇದು ನೋಡಿ, ಇವ ನೋಡಿದರೆ ಕಾಡಿನಲ್ಲಿ ಆಗಲೇ ಬರುವಾಗಲೇ ರಾಜೀನಾಮೆ ತೊಗೊಂಡು ಬಂದಿದ್ದಂತೆ. ಯಾಕೋ ನನ್ನಿಂದ ತಪ್ಪಾಗಿದೆ, ನಾನೊಬ್ಬ ದಂಡನಾಯಕನ ಸ್ಥಾನದಲ್ಲಿ ಕೂಡಲಿಕ್ಕೆ ಲಾಯಕಲ್ಲ, ಇನ್ನು ದೊಡ್ಡ ಬ್ರಹ್ಮಜ್ಞಾನಿಗಳ ಕೊರಳಿಗೆ ಸತ್ತಾವ ಹಾಕಿ ಅವಮಾನ ಮಾಡಿಬಿಟ್ಟಿದ್ದೇನೆ, ಛೇ 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 ಛೇ, ನನ್ನಿಂದ ಈ ಕೆಲಸ ನಡಿಬಾರ್ದಾಗಿತ್ತು. ಈ ಮನಸ್ಥಿತಿಯನ್ನು ನಾವು ಅರ್ಥೈಸ್ಕೊಳ್ಳಿ ಅಂತದೆ ಭಾಗವತದ ಮುಖ್ಯ ಉದ್ದೇಶ ಅದು. ತಪ್ಪು ಮನುಷ್ಯನಿಂದ ನಡೆಯೋದು ಒಂದಾದರೆ, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವನು ತಪ್ಪು ನಡೆದಾಗ
ಅದಕ್ಕೆ ಎಷ್ಟು ಆತ ಶಿಕ್ಷೆಯನ್ನು ಅನುಭವಿಸಬೇಕು, ಹೇಗೆ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನಲಿಕ್ಕೆ ಪರೀಕ್ಷಿತ್ ರಾಜ ಒಬ್ಬ ಮಾರ್ಗದರ್ಶಕ, ಅದೊಂದು ಮಾಡೆಲ್ ಅಂತ ಭಾವಿಸ್ಬೇಕಂತ ಹೀಗೆ ಅನುಸಂಧಾನ ಮಾಡಿಸ್ತದೆ ಭಾಗವತ. ಹೀಗೆ ಪರೀಕ್ಷಿತ್ ರಾಜ ಮನಸ್ಸಿನಲ್ಲಿ ಮಾಡಿಕೊಂಡ ತನ್ನ ಆತ್ಮಾವಲೋಕನ, ಅದರಿಂದ ತಗೊಂಡ ಆತನ ನಿರ್ಧಾರ, ನನಗಿನ್ನು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಅರ್ಹತೆಯೇ ಇಲ್ಲ. ಯಾಕೆ? ಬ್ರಹ್ಮಜ್ಞಾನಿಗಳ ಕೊರಳಿಗೆ ಹಾವು ಹಾಕಿಬಿಟ್ನಲ್ಲ, ಅಂದಮೇಲೆ ನನಗಿನ್ನು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಅರ್ಹತೆ ಇಲ್ಲ, ನಾನು ಅದನ್ನು ಬಿಡಲೇಬೇಕು ಅಂತ. ಅಧಿಕಾರದ ಲಾಲಸೆ ಇರೋ ಅಧಿಕಾರಿಗಳನ್ನು ಹೆಚ್ಚಾಗಿ ನೋಡಿದ ನಮಗೆ ಇಂಥವ್ರನ್ನ ಪತ್ತೆ ಹಚ್ಚೋದು ಕಷ್ಟ ಆಗಿಬಿಟ್ಟಿದೆ ಇತ್ತೀಚೆಗೆ. ಯಾಕೆಂದರೆ ನಮ್ಮ ದೃಷ್ಟಿನೇ ಬೇರೆ ಆಗಿದೆ ಇವತ್ತು. ನಾವ್ಯಾವ ವ್ಯವಸ್ಥೆ ಒಳಗಿದ್ದೇವೆ ಸಿಸ್ಟಮ್ನಲ್ಲಿ, ಅಲ್ಲಿ ಏನು ಹೇಳ್ಕೊಡ್ತಿದೆ ನಮಗೆ ಅಂದರೆ ಅಧಿಕಾರ ಬರೋದೇ ತಪ್ಪು ಮಾಡಲಿಕ್ಕೆ ಅಂತ ಹೇಳ್ಕೊಡ್ತಿದೆ, ಅಥವಾ ತಪ್ಪು ಮಾಡಲಿಕ್ಕೆ ಒಂದು ಸವಲತ್ತೇ ಅಧಿಕಾರ ಅಂತ ಹೇಳ್ಕೊಡ್ತಿದೆ. ಅರೆ, ಅಧಿಕಾರದಲ್ಲಿ ಕೂತಾಗ ತಪ್ಪು ನಡೆದು ಅಂದರೆ ಮತ್ತೆ ಅಧಿಕಾರದಲ್ಲಿ ಮುಂದುವರಿಬಾರದು ಅಂತ ಹೇಳ್ಕೊಡ್ತಿದೆ ಪರೀಕ್ಷಿತ್ ರಾಜನ ಕಥೆ. ಇದಕ್ಕೂ ಅದಕ್ಕೂ ಇರುವ ದೊಡ್ಡ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳಿ, ಭಾಗವತದಿಂದ ತಿಳಿತು. ಇದು ಪರೀಕ್ಷಿತ್ ರಾಜ ಅಂದರೆ ಸರ್ವಸ್ವ ಪರಿತ್ಯಜಿಸಿದ, ಜನಮೇಜಯನಿ ಪಟ್ಟಗಟ್ಟಿದ, ಗಂಗಾ ತೀರದಲ್ಲಿ ಬಂದು ಕುಳಿತಿದ್ದಾನೆ. ಆ ವೈರಾಗ್ಯ ಎಷ್ಟು ದೊಡ್ಡದು! ಆ ವೈರಾಗ್ಯಕ್ಕೇನೆ ವಿರಾಗಿಗಳ ಹತ್ರ ಬರೋ ಹಾಗೆ ಆಗ್ತದೆ. ಈಗ ಸಕ್ಕರೆ ಸಿಹಿ ಇದೆ, ಇರುವೆಗಳೆಲ್ಲ ಯಾಕೆ ಮುತ್ತಿರ್ತಾವೆ? ಒಂದು ಇರುವೆ ಮುತ್ತಿದ್ರೆ ಸರಿ, ಮತ್ತೆ ಮತ್ತೆ ಬೇರೆ ಬೇರೆ ಇರುವೆಗಳು ಬರೋದಾದರೂ ಹೇಗೆ? ಇರುವೆಗಳಿಗೆಲ್ಲ ಸ್ಮೆಲ್, ಗಂಧದ ಮೂಲಕವಾಗಿ ಅರಸಿ ಬರ್ತಾವಂತೆ. ಒಂದೇ ಸಕ್ಕರೆಯನ್ನು ಅನೇಕ ಇರುವೆಗಳು ಮುತ್ತಿರ್ತಾವೆ, ಸಮಾನ ಮನಸ್ಕವಾದಂಥ ಇರುವೆಗಳು. ಪರೀಕ್ಷಿತ್ ರಾಜ ಒಳಗಡೆ ಬೇರೂರಿದ ವೈರಾಗ್ಯ ಅವನೊಳಗೆ, ಅದೇ ಸಕ್ಕರೆ ಇದ್ದಾಗ ಅವರಿಗೆ. ಹಾಗಾಗಿ ಪರೀಕ್ಷಿತನ ಇದ್ದೆಡೆಗೇನೆ ತೀರ್ಥಕ್ಷೇತ್ರಗಳಿಗೆ ಪರ್ಯಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದ ಜ್ಞಾನಿಗಳೆಲ್ಲ ಅವನೆಡೆಗೆ ಬಂದ್ರಂತೆ, ಇರುವೆ ಬಂದಂಗೆ. ಅಯ್ಯೋ, ತೀರ್ಥಕ್ಷೇತ್ರ ಆಮೇಲೆ ನೋಡ್ಕೊಂಡ್ರಾಯ್ತು, ಮೊದಲು ಪರೀಕ್ಷಿತ ಎಲ್ಲಿದ್ದಾನೆ ಅಲ್ಲಿಗೆ ಹೋಗೋಣ ಅಂತ. ಯಾಕೆಂದರೆ ನಮ್ಮ ಹಾಗೆ ವಿರಕ್ತನಾದ್ನಲ್ಲ ಅಂತ. ಅವ ಅಧಿಕಾರದಲ್ಲಿದ್ದಾಗ ಅವನು ಮಾತಾಡಿಸೋದು ಸ್ವಲ್ಪ ಕಡಿಮೆ ಆಗ್ತಿತ್ತು, ಈಗ ಅವನು ನಮ್ಮ ಹಾಗೆ ಆದ, ನಾವು ಬರೋಣ ಅವನ ಹತ್ರ ಅಂತ. ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ಅಲ್ಲಿ ಬಂದ ವಸಿಷ್ಠ ವಿಶ್ವಾಮಿತ್ರ, ಅತ್ರಿರ್ವಸಿಷ್ಠ ಚ್ಯವನ ಶರದ್ವಾನ್ ಮೇಧಾತಿಥಿರ್ದೇವಲಾರ್ಷ್ಟಿಷೇಣ. ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಮೇಧಾತಿಥಿ, ಆರ್ಷ್ಟಿಷೇಣ, ಉಚಥ್ಯ, ಇಂದ್ರಪ್ರಮದ, ಇದ್ಮವಾಹ, ಈ ಎಲ್ಲ ಮಹರ್ಷಿಗಳು ಬಹಳ ದೊಡ್ಡ ದೊಡ್ಡ ವೈರಾಗ್ಯ ಶಿರೋಮಣಿಗಳು. ಬಹಳ ಜನ ಕೇಳ್ತಿರ್ತಾರೆ, ಆಚಾರ್ಯ ಯಾರು ದೊಡ್ಡವ್ರು ಯಾಕೋ ನಮ್ಮನ್ನು ಮಾತೇ ಆಡಿಸೋದಿಲ್ಲಲ್ಲ ಅಂತ. ಯಾಕೆ ಮಾತಾಡಿಸ್ಬೇಕು ಅಂತ ಕೇಳಿದೆ. ನಮ್ಮನ್ನು ಯಾಕೆ ಮಾತಾಡಿಸ್ಬೇಕು ಅದು ಹೇಳ್ತಾ ಇಲ್ಲಲ್ಲ ನೀವು ಅಂತ. ನೀವೇನು ವೈರಾಗ್ಯ ತಾಳಿದಿರಾ? ರಾಜ್ಯ ಪರಿತ್ಯಜಿಸಿದ್ರ? ಅಥವಾ ನಿಮ್ಮ ತಪ್ಪಿನ ಅರಿವುಗಳು ನಿಮಗಾಗಿ ಪಶ್ಚಾತ್ತಾಪ ಪಡ್ತಿದ್ದರಾ? ಅಥವಾ ಹೊಸದೊಂದು ದಾರಿ ಕಂಡುಕೊಳ್ಬೇಕು, ಇದು ಸರಿ ಇಲ್ಲ ಅಂತ ಈ ದಾರಿಯನ್ನು ಬಿಡಬೇಕು ಅಂತ ಮನಸ್ಸು ಮಾಡಿದ್ರೆ? ಏನಿಲ್ಲ, ದೊಡ್ಡವ್ರು ನಮ್ಮನ್ನು ಮಾತಾಡಿಸ್ಬೇಕು. ದೆವ್ವನೂ ಮಾತಾಡ್ಸಲ್ಲ ನಮ್ಮಂಥವ್ರನ್ನ ದೆವ್ವನೂ ಮಾತಾಡ್ಸಲ್ಲ. ಇದು ಯಾವ ಸೇವೆನೇ ನೋಡಿ. ಪರೀಕ್ಷಿತ್ ರಾಜ ರಾಜ್ಯದ ಅಧಿಕಾರದಲ್ಲಿದ್ದಾಗ ಅವನನ್ನು ಭೇಟಿ ಆಗೋದಕ್ಕೂ, ರಾಜ್ಯ ಎಲ್ಲ ಪರಿತ್ಯಜಿಸಿ ಇನ್ನೇನಿಲ್ಲ, ದಕ್ಷಿಣೆ ಕೊಡೋನಲ್ಲ, ದಾನ ಮಾಡಲಿಕ್ಕೆ ಅವನ ಹತ್ರ ಇನ್ನೇನು ಉಳಿದಿಲ್ಲ, ವಸ್ತ್ರ ಇಲ್ಲ, ಸಂಪತ್ತಿಲ್ಲ, ಎಲ್ಲ ಜ್ಞಾನಿಗಳು ಬಂದ್ರಂತ ಅವನ ಹತ್ರ. ಇದು ನಮಗೆ ಭಾಗವತ ಕೊಡೋ ಸಂದೇಶ. ನೀನು ಯಾವಾಗ ಎಲ್ಲ ಬಿಟ್ಟು ಹೋಗ್ತಿ, ನಿನ್ನ ಹತ್ರ ಬಿಟ್ಟವರೆಲ್ಲ ಬಂದು ಸೇರ್ಕೋತಾರೆ. ಎಲ್ಲ ಇದೆ ಅಂತ ದರ್ಪ ತೋರಿಸ್ತಿ, ಅದರ ಸಲುವಾಗಿ ನಿನ್ನನ್ನು ಮಾತಾಡಿಸ್ತಿರ್ತಾರೆ ಅಷ್ಟೇ. ಅದು ಇಲ್ಲ ಅಂತಾದಾಗ ಮಾತಾಡಿಸದೇ ಇರೋರು ಬೇರೆ, ಅದು ಇಲ್ಲದೇ ಇದ್ದಾಗಲೂ ಮಾತಾಡಿಸ್ಲಿಕ್ಕೆ ಬರ್ತಾರಲ್ಲ ಅವರೇ ಬೇರೆ ಅಂತ ಭಾಗವತ ತೋರಿಸ್ತದೆ. ಇದು ನಮಗೆ ಕೊಡಬೇಕಾದ ಸಂದೇಶ ಭಾಗವತ. ಪರೀಕ್ಷಿತ್ ರಾಜ ಅಂದರೆ ಸಾಧಾರಣನಲ್ಲ. ಸರ್ವಸ್ವ ಪರಿತ್ಯಜಿಸಿ ಗಂಗಾ ತೀರದಲ್ಲಿ ಬಂದು ಕುಳಿತು ಲೋಕಕ್ಕೆಲ್ಲ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಆಗಿಬಿಟ್ಟ. ಆ ಸ್ಫೂರ್ತಿ ನಮ್ಮಲ್ಲಿ ಬರಬೇಕು. ಇದು ತಪ್ಪು ನಡೀತು ನನ್ನಿಂದ, ಹಾಗಾದರೆ ಇನ್ನು ಮುಂದೆ ಇದು ಬೇಡ ಅಂತ ಅನ್ನಿಸ್ಬೇಕು. ಇದು ನನ್ನಿಂದ ಇದು ಅಪರಾಧ ಆಯಿತು, ಇನ್ನು ನನ್ನ ನೆಕ್ಸ್ಟ್ ಮತ್ತು ಅಪರಾಧಕ್ಕೆ ನನಗೆ ಅನುವು ಮಾಡಿಕೊಡಬಾರ್ದು. ಇದು ಸಾಕು, ಈ ಅಧಿಕಾರ ಸಾಕು, ಈ ಕೋಶ ಸಾಕು,
ಈ ಭತ್ಯೆ ಸಾಕು, ಈ ಧನುಸ್ಸು ಸಾಕು, ಈ ಬಾಣ ಸಾಕು, ಇದೆಲ್ಲ ಏನಿದ್ರು ಬೇರೆಯವ್ರು ನೋಡ್ಕೊಳ್ಳಿ, ನಮ್ಮ ದಾರಿ ಬೇರೆ ಇದೆ ಅಂತ ಬಂದ್ಬಿಟ್ನಂತ. ನಮಗೆಂದಾದರೂ ಬರ್ತಾ ಇದೆನಾ ಈ ಭಾವನೆಗಳು? ಈ ರೀತಿ ಪರೀಕ್ಷಿತ್ ರಾಜ ಮಾರ್ಗದರ್ಶಕನಾದ. ಅದಕ್ಕೆ ಅವನನ್ನು ಅತ್ರಿ ಋಷಿಗಳು ಬಂದರು, ವಸಿಷ್ಠರು ಬಂದರು, ವಿಶ್ವಾಮಿತ್ರರು ಬಂದರು, ಚವನ ಬಂದರು, ಉಚಥ್ಯ ಬಂದ, ಇಂದ್ರಪ್ರಮದ ಬಂದ. ಅಷ್ಟೇ ಯಾಕೆ, ಭಾಗವತ ರಚನೆ ಮಾಡಿದ ವೇದವ್ಯಾಸನೇ ಬಂದ್ಬಿಟ್ನಂತೆ. ಎಲ್ಲಿದ್ದೀಯೋ ಪರೀಕ್ಷಿತ್ ರಾಜ, ಎಲ್ಲಿದ್ದೀಯಪ್ಪ ಪರೀಕ್ಷಿತ, ನೀನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಅವ್ರು ಬಂದ್ರಂತೆ. ಅಷ್ಟೇ ಯಾಕೆ, ಇಡೀ ತಮ್ಮ ಬದುಕಿನುದ್ದಕ್ಕೂ ಒಂದು ಕೌಪೀನ ಹಾಕ್ಕೊಂಡು ದೇಹದ ಮೇಲೆ ಒಂದು ವಸ್ತ್ರವೂ ಆಭರಣವೂ ಇಲ್ಲದೆ ಇರುವಂತೆ ಮೆರೆಯುವ ಸ್ವಯಂ ಶುಕಾಚಾರ್ಯರೇ ಪರೀಕ್ಷಿತನಿದ್ದೆಡೆಗೆ ಬಂದ್ಬಿಟ್ರಂತೆ. ಯಾಕೆ ಬಂದರು? ರಾಜ ಅಂತ ಬರಲಿಲ್ಲ, ರಾಜನಲ್ಲ ಅಂತ ಬಂದ್ರಂತೆ. ಅಧಿಕಾರಿ ಅಂತ ಬರಲಿಲ್ಲ, ಅಧಿಕಾರ ಬಿಟ್ಟು ಬಂದಲ್ಲ ಅಂತ ಬಂದ್ರಂತೆ. ನೋಡಿ, ಮಹಾತ್ಮರು ನಮ್ಮ ಬಳಿಗೆ ಯಾವಾಗ ಬರೋ ಹಾಗಾಗ್ತದೆ ಅಂದರೆ, ನಾವೇನು ಮಾಡ್ಕೊಂಡಿದ್ದೀವಿ ಔಪಾಧಿಕ ವ್ಯವಸ್ಥೆಗಳು, ಅದನ್ನು ಯಾವತ್ತು ಬಿಡ್ತೇವೋ ಅವರೆಲ್ಲ ನಮಗೆ ಕನೆಕ್ಟ್ ಆಗ್ತಾರಂತೆ. ನಾವು ಎಲ್ಲಿವರೆಗೂ ಇದ್ರ ಜೊತೆಗೆ ಜಾಸ್ತಿ ಕನೆಕ್ಟಿವಿಟಿ ಇಟ್ಕೊಂಡಿರ್ತೇವೋ ಅವರೆಲ್ಲ ದೂರ ಆಗಿರ್ತಾರಂತೆ. ಅವ್ರ ಸಂಪರ್ಕಕ್ಕೆ ಸಿಗಲ್ಲ, ಬರೀ ರಾಂಗ್ ನಂಬರಲ್ಲೇ ಇರ್ತೇವೆ ನಾವೆಲ್ಲ. ನಿನಗೆ ಮಹಾತ್ಮರ ಸಂಪರ್ಕ ಆಗಬೇಕಾ? ಹಾಗಾದರೆ ಈ ಎಲ್ಲ ಸಂಪರ್ಕಗಳನ್ನು ಕಳ್ಕೊಳ್ಬೇಕು. ಇದೂ ಇತ್ತು ಅದೂ ಇರಲಿ ಅಂತ ನಾವು ಅಂತೀವಿ, ಅದಾಗಲ್ಲ ಅಂತಾರೆ. ನಿನ್ನ ಅಧಿಕಾರದ ಜೊತೆಗೆ ನೀನಿರು, ನಿನ್ನ ದರ್ಪದಲ್ಲೇ ನೀನು ಮೆರಿತಾ ಇರು, ನಿನ್ನ ಕೋಶದ ಜೊತೆಯಲ್ಲಿ ನೀನಿರು, ಹಾಗಾದರೆ ನಾವು ಬರಲ್ಲ ಅಂತಾರೆ. ನಮ್ದು ಎಷ್ಟೋ ಅಷ್ಟು ಮಾಡ್ಕೊಂಡು ಹೋಗ್ತಿರ್ತೀವಿ. ಇದನ್ನು ಭಾಗವತ ಸತ್ಸಮಾಗಮ, ಸಜ್ಜನರ ಸಂಘ, ಅದು ಮನುಷ್ಯನಿಗೆ ಯಾವಾಗ ಆಗ್ತದೆ, ಅವರೇ ನಮ್ಮನ್ನು ಅರಿಸಿ ಬರೋ ಹಾಗೆ ಯಾವಾಗ ಆಗ್ತದೆ, ಇಂಟರ್ನಲ್ಲಿ ಮನುಷ್ಯನಿಗೆ ವೈರಾಗ್ಯ ಜಾಗೃತ ಆಯಿತು ಅಂತಾದರೆ ಎಲ್ಲೋ ಇದ್ದ ಮಹಾತ್ಮರು ನಮ್ಮನ್ನು ಬಂದು ಭೇಟಿಯಾಗಿ ಎಂಥ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ಹೋಗ್ತಾರಂತೆ. ಅದು ನೋಡಿ ನಿಜವಾದ ದೈವ ಪ್ರೇರಣೆ ಅಂದ್ರೆ ಅದು. ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ದೇವರು ಮಹಾತ್ಮರ ರೂಪದಲ್ಲಿ ಯಾವಾಗಲೂ ಭೂಮಿಯನ್ನು ಸಂಚರಿಸ್ತಾ ಇರ್ತಾನಂತೆ, ಹುಡುಕ್ತಿರ್ತಾನೆ. CC ಕ್ಯಾಮ್ರಾ ಹಾಕಿರ್ತಾರಲ್ಲ ಹಾಗೆ ದೇವರು ಹುಡುಕ್ತಿರ್ತಾನೆ. ಕಳ್ಳರನ್ನು ಹುಡುಕಲ್ಲ, ಸುಳ್ಳರನ್ನು ಹುಡುಕಲ್ಲ. ಮತ್ತು ಯಾರನ್ನು ಹುಡುಕ್ತಾನೆ ಭಗವಂತ? ಹಣ ಸಂಪಾದಿಸಿದವನನ್ನು ಹುಡುಕಲ್ಲ. ಮತ್ತು ಯಾರನ್ನು ಹುಡುಕ್ತಾನೆ ಭಗವಂತ? ಒಬ್ಬ ಅರ್ಹ ವ್ಯಕ್ತಿ ಇಷ್ಟೆಲ್ಲ ಸಂಪತ್ತನ್ನು ಪರಿತ್ಯಜಿಸಿ ಬರ್ತಾನೆ ಅಂದರೆ ಅವನನ್ನು ಹುಡುಕ್ತಿರ್ತಾನಂತೆ. ಅದನ್ನೆಲ್ಲ ಬಿಟ್ಟು ಬಂದ ಅಂದರೆ ಇವ ನನಗೆ ಯೋಗ್ಯ ಅಂತಂತಾನಂತೆ. ಇದು ಪರೀಕ್ಷಿತ್ ರಾಜನ ಜೀವನದಲ್ಲಿ ನಡೆದ ಘಟನೆ. ಹಾಗಾಗಿ ಮಹಾತ್ಮರೆಲ್ಲ ಬಂದು ಸಮಾಗಮಿಸಿದರು. ಅವನಿದ್ದೆಡೆಗೆ ಬಂದು ಕುಳಿತರು. ಸ್ವತಃ ಶುಕಾಚಾರ್ಯರು ಬಂದು ಭಾಗವತವನ್ನು ಶ್ರವಣ ಮಾಡಿಸಿದರು ಅಂತ ಪುರಾಣ ಹೇಳ್ತದೆ. ವ್ಯಾಸರ ಅಧ್ಯಕ್ಷರಾಗಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪರಶುರಾಮ ದೇವರು ಬಂದಿದ್ದಾರೆ. ಅತಿಥಿಗಳಾಗಿ ನಾರದರು ಬಂದಿದ್ದಾರೆ. ಪ್ರವಚನ ಮಾಡಲಿಕ್ಕೆ ಅಂತ ಶುಕಾಚಾರ್ಯರು ಬಂದಿದ್ದಾರೆ. ಶ್ರೋತೃಗಳಾಗಿ ಬ್ರಹ್ಮಜ್ಞಾನಿಗಳು ಸೇರಿದ್ದಾರೆ. ಪರೀಕ್ಷಿತ್ ರಾಜ ಶುಕಾಚಾರ್ಯರಿಗೆ ಪಾದ ತೊಳೆದು ಆತಿಥ್ಯ ಮಾಡಿ ಅವರ ಕೈ ಮುಗಿದು ನಿಂತುಕೊಂಡು ಸ್ವಾಗತ ಕೋರಿ, ನನ್ನಿಂದ ಇನ್ನು ಮುಂದೆ ನಡಿಬೇಕಾದಂಥ ಸಾಧನೆ ಏನು ಅಂತ ಪರಿಚಯಿಸ್ರಿ ಅಂತ ಕೇಳ್ಕೊಳ್ತಾರೆ. ಆ ಪರಿಚಯಿಸ್ರಿ ಅಂತ ಕೇಳುವಾಗ ಹೇಳ್ತಾರೆ, ಸುತ್ತಲೂ ಗಂಗಾ ನದಿ ಹರಿತಾ ಇದೆ, ಅಪೂರ್ವವಾದ ವೃಕ್ಷದ ಕೆಳಭಾಗದಲ್ಲಿ ದೊಡ್ಡ ಜ್ಞಾನ ಸತ್ರ ನಡೀತಾ ಇದೆ. ಇದಕ್ಕಿಂತ ದೊಡ್ಡ ಜ್ಞಾನ ಸತ್ರ ಮತ್ತೊಂದಿಲ್ಲ, ಅಷ್ಟು ದೊಡ್ಡ ಜ್ಞಾನ ಸತ್ರ ಅಂತ. ಯಾಕೆಂದರೆ ಅದು ಊರು ಹೊರಗೆ ನಡೆದದ್ದು, ಊರು ಒಳಗೆ ನಡೆದದ್ದಲ್ಲ. ಎಲ್ಲ ಊರು ಹೊರಗೆ ನಡೀತದೆ. ಊರಿರುವ ಪ್ರದೇಶದಲ್ಲಿ ಅಂದರೆ ಬೇರೆ ಆಗ್ತದೆ. ಮತ್ತೆ ಊರು ಹೊರಗೆ ನಡೆದಿದೆ. ದಿನಾ ಗಂಗಾ ಸ್ನಾನ ಮಾಡಬೇಕು, ಸಮಯಕ್ಕೆ ಅನುಗುಣವಾಗಿ ಅರ್ಘ್ಯ ಕೊಡಬೇಕು, ಅಗ್ನಿಯಲ್ಲಿ ಆಹುತಿಗಳನ್ನು ಕೊಡಬೇಕು, ಉಳಿದ ಸಮಯವನ್ನೆಲ್ಲ ಬಂದು ಶ್ರವಣದಲ್ಲಿ ಕಾಲ ಕಳಿಬೇಕು. ಸಮಯಕ್ಕೆ ಅರ್ಘ್ಯ, ಸಮಯಕ್ಕೆ ಅನುಗುಣ ಆಹುತಿ ಕೊಟ್ಟ ಮೇಲೆ ಮುಂದಿನ ಸಮಯ ಎಲ್ಲ ಶ್ರವಣಕ್ಕೆ ಮೀಸಲಿಡಬೇಕಂತ. ಯಾರೂ ತಮ್ಮ ನಿತ್ಯ ಕರ್ಮ ಬಿಡ್ಲಿಕ್ಕೆ ಒಲ್ರು, ಅಂಥ ಜ್ಞಾನಿಗಳವರೆಲ್ಲ.
ಹಾಗಾಗಿ ಸಮಯ ಸಮಯಕ್ಕೆ ನಿತ್ಯ ಆನ್ಹಿಕಗಳನ್ನು ಮುಗಿಸಬೇಕು, ಭಾಗವತ ಪುರಾಣದಲ್ಲಿ ರತರಾಗಬೇಕು. ಶುಕಾಚಾರ್ಯರನ್ನು ಪ್ರಶ್ನಿಸಿದ ಪರೀಕ್ಷಿತ್ ರಾಜ, ಮರಣದ ಅಂಚಿಗೆ ಬಂದಿದ್ದೇನಾದ ಕಾರಣ ನನ್ನಿಂದ ಶ್ರವಣ ಮಾಡಲಿಕ್ಕೆ ಯಾವುದು ಅವಕಾಶ ಇದೆ ಅದನ್ನು ಹೇಳ್ರಿ. ಯತ್ ಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃಭಿಸ್ಸದಾ, ಯಾವುದನ್ನು ಶ್ರವಣ ಮಾಡೋಣ, ಯಾವುದು ನನ್ನಿಂದ ಮಾಡಲಿಕ್ಕೆ ಅರ್ಹ, ನೀವು ಅದನ್ನು ಪರಿಚಯ ಮಾಡಿಸ್ರಿ ಅಂತ ಶುರು ಮಾಡಿದ. ಪ್ರಶ್ನೆ ಸೂತರು ಶೌನಕರು ಸಂವಾದದಲ್ಲಿ ಬಂದದ್ದು 6. ಅದರಂತೆ ಪರೀಕ್ಷಿತ್ ರಾಜನ ಮಾತಿನಲ್ಲೂ ಬರ್ತದೆ. ಅದಕ್ಕೆ ಅನುಗುಣವಾಗಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಬರ್ತಾರೆ. ಅದೇ ಶುಕಾಚಾರ್ಯರ ಮುಖದಿಂದ ಬಂದ ಭಾಗವತ. ಶುಕಮುನಿಗಳು ಹೇಳ್ತಾರೆ ಪರೀಕ್ಷಿತ್ ರಾಜನಿಗೆ, ಸಾವು ಹತ್ರ ಬಂದಿದೆ ಅಂತ ವ್ಯಥೆ ಪಡಬೇಡ, ಭಯ ಪಡಬೇಡ. ಹಿಂದೊಬ್ಬ ರಾಜ ಇದ್ದ, ಪರೀಕ್ಷಿತ್ ರಾಜ. ಹಿಂದೊಬ್ಬ ಖಟ್ವಾಂಗ ಅಂತ ರಾಜ ಇದ್ನಂತೆ. ಖಟ್ವಾಂಗೋ ನಾಮ ರಾಜರ್ಷಿಹಿ. ಖಟ್ವಾಂಗ ಅನ್ನುವಂಥ ರಾಜ ದೇವ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದ ಅಸುರರ ವಿರುದ್ಧ, ಗೆಲುವು ತಂದು ಕೊಟ್ಟ. ದೇವತೆಗಳು ಕೇಳಿದರು, ಖಟ್ವಾಂಗ ನಿನಗೇನು ವರ ಕೊಡೋಣ ಹೇಳು. ಅವನಂದ, ವರ ಆಮೇಲೆ ಕೊಡ್ರಿ, ಆಯುಷ್ಯ ಎಷ್ಟಿದೆ ನೋಡಿ ಹೇಳ್ರಿ ಅಂತಂದ. ನೀವೇನೋ ವರ ಕೊಡ್ಲಿಕ್ಕೆ ನಿಂತಿದ್ರಿ, ಆಯುಷ್ಯನೇ ಇಲ್ಲದೆ ಇದ್ದರೆ. ಖಟ್ವಾಂಗ, ನಿನ್ನ ಆಯುಷ್ಯ ಒಂದು ಮುಹೂರ್ತ ಇದೆ ಅಂದ್ರಂತೆ. ಮತ್ತು ವರ ತಗೊಂಡು ಏನು ಮಾಡಲಿ ಅಂದ. ಅವನು ಅಷ್ಟು ದಿನಗಳು ಯುದ್ಧ ಮಾಡಿದ್ದ ಪಾಪ. ಮುಹೂರ್ತ ಅಂದರೆ ಜ್ಯೋತಿಷ್ಯದ ದೃಷ್ಟಿಯಲ್ಲಿ 48 ನಿಮಿಷ. 48 ನಿಮಿಷಕ್ಕೆ ಒಂದು ಮುಹೂರ್ತ ಅಂತ ಹೆಸರು. ಹಾಗಾದರೆ ಅವನ ಆಯುಷ್ಯ ಎಷ್ಟಿದೆ ಅಂತಾಯಿತು? 48 ನಿಮಿಷ ಇದೆ ಆಯುಷ್ಯ. ಇಷ್ಟು ಆಯುಷ್ಯ ಇಟ್ಕೊಂಡು ನಿಮ್ಮ ಹತ್ರ ವರ ಕೇಳಲೆ ಅಂತಂದ. ನನಗೇನು ವರ ಬೇಡ ಅಂತಂದ. ನೋಡಿ, ಆ ಖಟ್ವಾಂಗ ರಾಜ ಆ 48 ನಿಮಿಷದಲ್ಲಿಯೂ ಸಾಧನೆ ಮಾಡಿಕೊಂಡ ಅಂತ ಹೇಳ್ತಾರೆ. ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನಭಯಂ ಪದಂ. ಒಂದು ಮುಹೂರ್ತದಲ್ಲೇ ಸರ್ವ ಸಂಘವನ್ನು ಪರಿತ್ಯಜಿಸಿ ಆ ಭಗವಂತನ ಪಾದವನ್ನು ಸೇರುವಂತೆ ಮಾಡಿದ್ನಂತೆ ಸಾಧನೆ. ಹಾಗಾಗಿ ಪರೀಕ್ಷಿತ್ ರಾಜ, ನಿನಗೆ 7 ದಿನ ಇದೆ. ಮುಹೂರ್ತ ಆಯುಷ್ಯ ಇರೋವನೇ ಸಾಧನೆ ಮಾಡ್ಕೊಳ್ಬಲ್ಲ ಅಂತ ಅಂದರೆ 7 ದಿನ ಇರೋವನಿಗೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗಲ್ಲೇನಪ್ಪ? ಕೈಮುತ್ತಿ ನ್ಯಾಯದಂತೆ ಹೇಳಿದ್ದು. ನಿನಗೆ ಸಪ್ತಾಹಂ ತೇ ಜೀವಿತಾವಧಿ, 7 ದಿನಗಳ ಕಾಲ ಕೊಟ್ಟಿದ್ದಾನೆ ದೇವರು ಅವಕಾಶ. ಆ ಶೃಂಗಿಯ ಬಾಯಲ್ಲಿ ಶಾಪ ಬರುವಾಗ ಈಗಿಂದೀಗಲೇ ತಕ್ಷಕ ಚಚ್ಚಿ ಸಾಯಿ ಹೀಗೂ ಬರ್ಬೋದಾಗಿತ್ತಲ್ಲ ಶಾಪ. ಈಗಲೇ ತಕ್ಷಕ ಹಾಗೆ ಬರಲಿಲ್ಲ. ಹಾಗೆ ಬರೆಸದೇ ಇರೋ ಹಾಗೆ ಮಾಡಿದ ಭಗವಂತ. 7 ದಿನ ಅವಕಾಶ ಕೊಡಿಸಿದ. ಇದು ನಮಗೆ ಕೊಟ್ಟ ಸಂದೇಶ. ಒಂದು ಮುಹೂರ್ತದಲ್ಲೇ ಸಾಧನೆ ಮಾಡ್ಬೋದು, 7 ದಿನ ಕೊಟ್ಟರೂ ಸಾಧನೆ ಮಾಡ್ಬೋದು ಅಂತಾದ ಮೇಲೆ 60-70 ವರ್ಷ ಕೊಟ್ಟರೂ ಸಾಧನೆ ಮಾಡಲಿಲ್ಲ ಅಂದರೆ ಏನರ್ಥ? ಇದು ನಮಗೆ ಕೊಡುವ ಒಂದು ದೊಡ್ಡ ವಿಪರ್ಯಾಸದ ಸಂಗತಿ. ಇದು ಎಚ್ಚರಿಕೆ. ನಮಗೆ 70, 60, 80 ವರ್ಷಗಳ ಆಯುಷ್ಯ ಕೊಟ್ಟರು ನಮ್ಮಿಂದ ಸಂಘ ಪರಿತ್ಯಜಿಸ್ಲಿಕ್ಕೆ ಆಗ್ತಾ ಇಲ್ಲ, ಕರ್ತವ್ಯವನ್ನು ದೇವರ ಪೂಜೆಯಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಇನ್ನೂ ಏನು ಕೊಡೋಣಪ್ಪ ಅಂತ ಕೇಳ್ತಾನೆ ಭಗವಂತ. ಇನ್ನೂ ಏನು ಕೊಡೋಣ? ಮುಂದುವರೆದ ಕಥೆ. ಪರೀಕ್ಷಿತ್ ರಾಜ, ನಿನಗೆ ಸಾವು ಹತ್ತಿರ ಬರ್ತದೆ ಅಂತ ವ್ಯಥೆ ಪಡಬೇಡ. ಸಾವಿನ ಕೊನೆ ಕ್ಷಣಗಳಲ್ಲಿಯೂ ನೀನು ಭಗವಂತನನ್ನು ಧ್ಯಾನ ಮಾಡಬೇಕು. ಯೋಗದಿಂದ ದೇಹ ಬಿಡಬೇಕು. ಆ ಶಕ್ತಿ ನಿನ್ನಲ್ಲಿ ಬರಬೇಕಾದ್ರೆ ವಿರಾಟ್ ರೂಪವನ್ನು ಧ್ಯಾನ ಮಾಡು ಅಂತ ವಿರಾಟ್ ರೂಪದ ಧ್ಯಾನವನ್ನು ಉಪದೇಶ ಮಾಡಿದ್ರಂತೆ. ಏನು ಅದ್ಭುತ ವಿರಾಟ್ ರೂಪ! ನಮಗೆ ಆ ವಿರಾಟ್ ರೂಪದ ಧ್ಯಾನದ ಪರಿಚಯ ಮಾಡಿಸ್ತಾ ಭಾಗವತ ಎಲ್ಲಿ ಕುಳಿತರೂ ಎಲ್ಲಿ ಏನು ನೋಡಿದರೂ ಕೂಡ ಭಗವಂತನ ಸ್ಮರಣೆ ಬರೋ ಹಾಗೆ ಮಾಡಿಸ್ತದೆ. ಅದಕ್ಕೆ ಒಂದು ಅರ್ಥದಲ್ಲಿ ವಿರಾಟ್ ರೂಪದ ಧ್ಯಾನ ಅಂತಾರೆ. ಅದಕ್ಕೆ ಅರ್ಹರಾದ ವ್ಯಕ್ತಿಗಳು ಬಹಳ ವಿಶೇಷ ಮಾಡ್ತಾರೆ ಅದನ್ನು. 14 ಲೋಕಗಳಿದ್ದಾವೆ. 14 ಲೋಕಗಳಲ್ಲಿ ಮೇಲಿನ ಲೋಕ, ಕೆಳಗಿನ ಲೋಕ ಅಂತ ನಾವೇನು ಅಂತೇವೆ ಅದೆಲ್ಲ ಭಗವಂತನ ಅವಯವಗಳಂತೆ. ಕೆಳಗಿರುವ ಪಾತಾಳ ಲೋಕ,
ಅದರ ಮೇಲಿರುವಂತಹ ಲೋಕಗಳು ಅತಳ, ವಿತಳ, ಸುತಳ, ತಳಾತಳ, ರಸಾತಳ ಅಂತೇನು ಲೋಕಗಳಿವೆ, ಅದೆಲ್ಲ ಭಗವಂತನ ಪಾದ, ಗುಲ್ಫ, ಮೊಣಕಾಲು, ಮಂಡಿ, ತೊಡೆ, ನಾಭಿ, ಇದೆಲ್ಲ ಲೋಕಗಳು ಅಂತ ಭಾವಿಸ್ಬೇಕಂತ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಳಂ. ಪಾತಾಳ ಪರಮಾತ್ಮನ ಪಾದದ ತಳಭಾಗ, ಅದರ ಮೇಲ್ಭಾಗಿರುವಂತಹ ರಸಾತಳ ಅದು ಪ್ರಪದ ಭಾಗ. ಹೀಗೆ ಎಲ್ಲ ಲೋಕಗಳು ಭಗವಂತನ ಅವಯವಗಳಿಂದಲೇ ಹುಟ್ಟಿದ್ದಂತೆ. ಈ ತಿಳುವಳಿಕೆ ಮಾಡಿಕೊಳ್ಳೋದು ಸುಲಭ ಅಲ್ವೇ? ತಜ್ಜತ್ವಾತ್, ಆ ಪರಮಾತ್ಮನ ಅವಯವಗಳಿಂದ ಇವೆಲ್ಲ ಉಗಮಿಸಿದೆ, ಉದ್ಭವಿಸಿದೆ ಅಂತ ತಿಳಿಬೇಕಂತೆ. ಸಮುದ್ರ ಏನು ರಭಸವಾಗಿದೆ ಸಮುದ್ರ. ಸಮುದ್ರದ ಆ ಭೋರ್ಗರೆತ ಎಷ್ಟು ರಭಸದಲ್ಲಿದೆ. ಅದನ್ನು ನೋಡಿದಾಗೆಲ್ಲ ಇದು ಭಗವಂತನ ಉದರ ಅಂತ ತಿಳುವಳಿಕೆ ಬರಬೇಕಂತ. ಅದು ಉದರ. ಆಕಾಶದಲ್ಲಿರುವ ಮೋಡಗಳು ಭಗವಂತನ ತಲೆಗೂದಲು ಅಂತ ತಿಳಿಬೇಕಂತೆ. ನಕ್ಷತ್ರ ಪುಂಜಗಳು ಪರಮಾತ್ಮನ ದಂತದ ಪಂಕ್ತಿಗಳು, ದಂತ ಪಂಕ್ತಿಗಳು ಅಂತ ಧ್ಯಾನ ಮಾಡಬೇಕಂತೆ. ಹಲ್ಲುಗಳ ಸಾಲು. ಹಗಲು ಸಂಧ್ಯಾ ಭಗವಂತ ಮೈಮೇಲೆ ಹೊದದಂತಹ ಉತ್ತರೀಯ, ಸಾಯಂ ಸಂಧ್ಯಾ ದೇವರು ಉಟ್ಟಂತಹ ವಸ್ತ್ರ ಅಂತ ಚಿಂತನೆ ಮಾಡಬೇಕು. ಹರಿಯುವ ನದಿಗಳು ಅದು ಭಗವಂತನ ನಾಡಿಗಳು ಅಂತ ಧ್ಯಾನ ಮಾಡಬೇಕಂತೆ. ಧರ್ಮದ ಕಾರ್ಯ ಎಲ್ಲೇ ಕಣ್ಣಿಗೆ ಬಿದ್ದರೂ ಅಲ್ಲಿ ದೇವರ ಹೃದಯ ಇದೆ ಅಂತ ಭಾವ ಬರಬೇಕಂತೆ. ಅಧರ್ಮ ಎಲ್ಲಿಯಾದರೂ ನಡೆಯೋದು ಕಣ್ಣಿಗೆ ಬಿದ್ದರೆ ಅದು ದೇವರ ಬೆಂಭಾಗ ಅಂತ ತಿಳಿಬೇಕಂತೆ. ಎಲ್ಲಿ ನೋಡಿದರೂ ನಿಮಗೆ ಭಗವಂತನ ಒಂದೊಂದು ಅವಯವದ ಕಲ್ಪನೆ ಬರಬೇಕು. ಕ್ರೂರ ಕ್ರೂರ ಪ್ರಾಣಿಗಳು ಎಲ್ಲಾದರೂ ಕಣ್ಣಿಗೆ ಬಿದ್ದುವೆ ಅದು ಭಗವಂತನ ನಖಗಳು ಅಂತ ತಿಳಿಬೇಕಂತೆ, ಉಗುರುಗಳು. ಎಲ್ಲಾದರೂ ಮೊಳಕೆ ಒಡೆದದ್ದು ಕಂಡ್ರೆ ಅದು ಭಗವಂತನ ಮೈಗೂದಲು ಅಂತ ತಿಳಿಬೇಕಂತೆ. ನೋಡಿ, ಇದನ್ನು ನಾವು ತಿಳಿಲಿಕ್ಕೆ ಹೊರಟ್ರೆ ಇದೊಂದು ಸೈನ್ಸ್ ಇಟ್ಕೊಳ್ರಿ ಬೇಕಂದ್ರೆ, ಇದೇ ಒಂದು ವಿಜ್ಞಾನ. ಎದುರುಗಡೆಗೆ ಒಳ್ಳೆ ಬ್ರಾಹ್ಮಣ ವಿಪ್ರ ಬಂದ, ಅರೇ ಭಗವಂತನ ಮುಖನೇ ಬಂತಲ್ಲ ಅಂತ ಭಾವಿಸ್ಬೇಕಂತ. ಇಲ್ಲ ಶೂದ್ರ ಬಂದ, ದೇವರ ಪಾದಗಳೇ ಬಂತಲ್ಲ ಅಂತ ಧ್ಯಾನ ಮಾಡಬೇಕಂತ. ದೇವರ ಪಾದ ಬಂದ ಅಂತ ಅವನನ್ನು ಗೌರವಿಸ್ಬೇಕಂತ. ಪಾದ ಇದು. ಕ್ಷತ್ರಿಯ, ವೈಶ್ಯ ಅದು ಭಗವಂತನ ಬಾಹುಗಳು, ಭಗವಂತನ ತೊಡೆಗಳು ಅಂತ ಭಾವಿಸ್ಬೇಕಂತ. ಯಾವುದನ್ನೇ ನೋಡು ಒಂದೊಂದು ಭಗವಂತನ ಅವಯವದ ಚಿಂತನೆ ಬರಬೇಕು. ಇದಕ್ಕೆ ವಿರಾಟ್ ರೂಪದ ಧ್ಯಾನ ಅಂತ ಹೇಳ್ತಾ ಇದ್ದಾರೆ. ಇದು ಕಲಿತ್ವಿ ಅಂದರೆ ಯಾರೊಟ್ಟಿಗೂ ಕಲಹನೇ ಇರಲ್ಲಂತೆ ನಮಗೆ. ಎಲ್ಲ ದೇವರ ಮಹಿಮೆ, ನಿನಗಿಲ್ಲೇನೂ ಬೇರೆ ಕಾಣಲ್ಲ. ಹಾಗಾಗಿ ಜ್ಞಾನಿಗಳು ಯಾರ ಜೊತೆಗೂ ಕಲಹ ಮಾಡ್ತಿರ್ಲಿಲ್ಲಂತೆ. ಯಾಕೆ? ಎಲ್ಲ ಕಡೆಯಲ್ಲೂ ಭಗವಂತನ ಅವಯವ ಕಾಣಲಿಕ್ಕೆ ಅವಕಾಶ ಇದೆ. ಕಂಡ ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ, ಉಂಡು ಹುಟ್ಟದ್ದೆಲ್ಲ ನಿನ್ನ ಯಜ್ಞ ಎಂಬರೋ, ಬಂಡೂಣಿ ಎಂದದಿ ನಾಮಾಮೃತವ ಸವಿವರೋ, ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಕಂಡ ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ, ಉಂಡು ಹುಟ್ಟದ್ದೆಲ್ಲ ನಿನ್ನ ಯಜ್ಞ ಎಂಬರೋ. ಭಾಗವತದಲ್ಲಿ ಈ ವಿಷಯವನ್ನು ಸ್ಪಷ್ಟಪಡಿಸ್ತು. ಎಲ್ಲಿ ನೋಡ್ತಿ ಅಲ್ಲಿ ಭಗವಂತನ ರೂಪ ಕಾಣಿಸ್ಲಿಕ್ಕೆ ಅವಕಾಶ ಇದೆ, ಅದನ್ನು ನೀನು ಕಾಣು. ಅದು ನಿನಗೆ ಅದ್ಭುತವಾದ ಮಹಿಮೆಯನ್ನು ತೋರಿಸ್ತದೆ. ಇದನ್ನು ಚತುರ್ಮುಖ ಬ್ರಹ್ಮದೇವರು ಮಾಡಿದ್ರಂತ ಹಿಂದೆ. ಬ್ರಹ್ಮ ಈ ವಿರಾಟ್ ರೂಪದ ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟು ಪ್ರಭಾವ ತೋರ್ತು ಆತನ ಮೇಲೆ ಅಂದರೆ ಹಿಂದಿನ ಕಲ್ಪದಲ್ಲಿ ಆದ ಸೃಷ್ಟಿಯೆಲ್ಲ ನೆನಪಿಗೆ ಬಂತದ್ದು. ಏವಂ ಪುರಾ ಧಾರಣಯಾತ್ಮಯೋನಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುಹ್ಯ ತುಷ್ಯನ್ ತಥಾ ಸಸರ್ಜೇದಮೋಘ ದೃಷ್ಟಿ ಯಥಾಪ್ಯಯಾತ್ ಪ್ರಾಗ್ವ್ಯವಸಾಯ ಬುದ್ಧಿ. ಆತ್ಮಯೋನಿ ಏವಂ ಪುರಾ ಧಾರಣಯ ನಷ್ಟಾಂ ಸ್ಮೃತಿಂ ಪ್ರತ್ಯವರುಹ್ಯ ತುಷ್ಯನ್. ಬಹಳ ಸಂತೋಷ ಆಯ್ತಂತೆ ಬ್ರಹ್ಮದೇವರಿಗೆ.
ಯಾಕೆ ಸಂತೋಷ ಆಯಿತು ಅಂದರೆ ಅವರು ವಿರಾಟ್ ರೂಪದ ಧ್ಯಾನ ಮಾಡಿದರು. ಧ್ಯಾನದ ಪ್ರಭಾವದಿಂದ ಹಿಂದಿನ ಕಲ್ಪದಲ್ಲಿ ಆದ ಸೃಷ್ಟಿಯೆಲ್ಲ ನೆನಪಿಗೆ ಬಂದ್ಬಿಡ್ತಂತೆ. ಆಮೇಲೆ ಮುಂದಿನ ಈ ಕಲ್ಪದ ಸೃಷ್ಟಿಯನ್ನು ನಡೆಸಿದರು ಅಂತ ಕಥೆ ಹೇಳ್ತಾರೆ. ಹಾಗಾದರೆ ನಮಗೆ ವಿರಾಟ್ ರೂಪದ ಧ್ಯಾನ ಮಾಡುವ ಅಭ್ಯಾಸ ಆದರೆ ನಮಗೇನು ಮರ್ತೋಗಿದ್ದೇವೆ ದೇವ್ರ ಬಗ್ಗೆ ಅದೆಲ್ಲ ನೆನಪಾಗಲಿಕ್ಕೆ ಶುರುವಾಗ್ತದಂತೆ. ದೇವ್ರ ಬಗ್ಗೆ ನೆನಪಾದರೆ ಸರಿ, ಮೊಬೈಲ್ ನಂಬರ್ ನೆನಪಿಲ್ಲದೆ ಇದ್ರೆ ಬೇಡ. ಭಗವಂತನ ಬಗ್ಗೆ ಮರ್ತೋದದ್ದು ನೆನಪಾಗಬೇಕಲ್ವೇ? ಜನ್ಮ ಜನ್ಮಗಳಲ್ಲಿ ಅವನ ಬಗ್ಗೆ ನಾವು ಮಾಡಿದ್ದು ನೆನಪಾಗಬೇಕಲ್ವೇ? ಆ ನೆನಪು ಬಂದರೆ ತಾನೇ ಮುಂದುವರಿಯೋದು ಸಾಧನೆಯಲ್ಲಿ. ಅದಕ್ಕೋಸ್ಕರ ಆದರೂ ವಿರಾಟ್ ರೂಪದ ಧ್ಯಾನದಲ್ಲಿ ತೊಡಗು ಅಂತ ಭಾಗವತ ಸಂದೇಶವನ್ನು ಕೊಡ್ತದೆ. ಅದನ್ನು ಪರೀಕ್ಷಿತ್ ರಾಜನಿಗೆ ಜಿತಾಸನ ಜಿತಶ್ವಾಸ ಜಿತಸಂಗ ಜಿತೇಂದ್ರಿಯ, ಆಸನ ಗೆಲ್ಲಬೇಕು, ಇಂದ್ರಿಯಗಳನ್ನು ಗೆಲ್ಲಬೇಕು, ಶ್ವಾಸವನ್ನು ನಿರೋಧ ಮಾಡಿಕೊಳ್ಬೇಕು, ಸ್ಥೂಲವಾದ ಭಗವದ್ ರೂಪವನ್ನು ಅವಯವಗಳ ಖಂಡ ಅವಯವಗಳನ್ನು ಹೃದಯದಲ್ಲಿ ಮೊದಲು ತಂದುಕೊಳ್ಬೇಕು. ಖಂಡ ಅವಯವಗಳನ್ನು ಹೃದಯದಲ್ಲಿ ತಂದುಕೊಳ್ಳೋ ಸ್ಥಿತಿಗೆ ಧಾರಣ ಅಂತ ಕರೀತಾರಂತೆ. ಅಖಂಡ ಭಗವಂತನ ಅವಯವಗಳನ್ನು ಮನಸ್ಸಿಗೆ ತಂದುಕೊಂಡ್ರೆ ಅದನ್ನು ಧ್ಯಾನ ಅಂತ ಕರೀತಾರಂತೆ. ಧಾರಣ ಧ್ಯಾನ ಎರಡು ಪ್ರತ್ಯೇಕ. ಅದನ್ನು ನಾವು ಚೆನ್ನಾಗಿ ಮಾಡಲಿ ಅಂತ ಭಾಗವತ ನಮ್ಮಿಂದ ನಿರೀಕ್ಷೆ ಮಾಡ್ತದೆ. ಪರೀಕ್ಷಿತ್ ರಾಜನಿಗೆ ಅದನ್ನು ಉಪದೇಶ ಮಾಡಿದ್ದಾರೆ. 2ನೇ ಸ್ಕಂದ ಮುಂದುವರೆದದ್ದು ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡುವಂಥ ಸಂದರ್ಭ. ನಾರದರು ಕೇಳಿದ್ರಂತೆ, ಬ್ರಹ್ಮದೇವರೇ, ನೀವು ಲೋಕವನ್ನು ಸೃಷ್ಟಿ ಮಾಡ್ತಿದ್ದೀರಿ ಅಂದಮೇಲೆ ನೀವೇ ಅಲ್ವೇ ಸರ್ವೋತ್ತಮ? ನಿಮಗಿಂತ ಮಿಗಿಲು ಯಾರಿದ್ದಾರೆ ಹೇಳಿ. ಅದಕ್ಕೆ ಬ್ರಹ್ಮದೇವರು ನಾರದರಿಗೆ ಉತ್ತರ ಕೊಡುವಾಗ ಅಂತಾರೆ, ಬ್ರಹ್ಮ ನಾರದರಿಗೆ ಹೇಳ್ತಾನೆ, ನಾರದ, ನೀನು ತಿಳಿದಂತೆ ನಾನು ಲೋಕವನ್ನು ಸೃಷ್ಟಿ ಮಾಡಿದ್ದೀನಿ, ನನಗಿಂತ ಮಿಗಿಲು ಯಾರಿಲ್ಲ ಅಂತ ಭಾವಿಸಬೇಡ, ನಾನು ಒಬ್ಬನಿಂದ ಸೃಷ್ಟಿಯಾಗಿದ್ದೇನೆ ಅಂತಂದ್ರಂತೆ. ಬ್ರಹ್ಮದೇವರ ಬಾಯಲ್ಲೇ ಬಂದ ಮಾತು. ನಾನು ಇನ್ನೊಬ್ಬನಿಂದ ಸೃಷ್ಟಿಯಾಗಿದ್ದೇನೆ ಅಂದಮೇಲೆ ನಾನು ಹೇಗೆ ಸರ್ವೋತ್ತಮನಾಗಲಿಕ್ಕೆ ಸಾಧ್ಯ? ಅರೆ, ನೀವ್ಯಾರಿಂದ ಸೃಷ್ಟಿಯಾದ್ರಿ ಅಂತ ಕೇಳಿದರು. ಅದಕ್ಕೆ ವಿಸ್ತಾರವಾಗಿ ಸೃಷ್ಟಿಯ ವಿಷಯವನ್ನು ಪರಿಚಯಿಸ್ತಾ ಅಂತಾರೆ, ಏನಿದ್ರೂ ನನ್ನನ್ನು ಸೃಷ್ಟಿ ಮಾಡಿದವನು ನಾರಾಯಣ ಅಂತಂತಾರೆ. ಲೋಕವನ್ನು ಸೃಷ್ಟಿ ಮಾಡಬೇಕಾದ್ರೂ ನಾನು ಸ್ವತಂತ್ರ ಮಾಡಲ್ಲ, ನನ್ನೊಳಗೆ ಆತ ಇದ್ದು ಮಾಡಿಸ್ತಾನೆ. ಶಿವ ಸ್ವತಂತ್ರವಾಗಿ ಸಂಹಾರ ಮಾಡಲ್ಲ, ಅವನೊಳಗೂ ಭಗವಂತನಿದ್ದೇ ಸಂಹಾರ ಮಾಡಿಸ್ತಾನೆ. ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ, ತನ್ನಿಯುಕ್ತ ಸೃಜಾಮಿ ತನ್ನಿಯುಕ್ತ ಹರಃ ಹರತಿ. ಆ ಭಗವಂತನ ಪ್ರೇರಣೆಗೆ ಒಳಪಟ್ಟೇ ಸೃಷ್ಟಿ ಮಾಡ್ತಾನೆ, ಅವನ ಪ್ರೇರಣೆಗೆ ಒಳಪಟ್ಟೇ ಶಿವನು ಸಂಹಾರ ಮಾಡ್ತಾನೆ ಅಂತಾರೆ ಬ್ರಹ್ಮದೇವರು. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷಯ. ಲೋಕದಲ್ಲಿ ಎಲ್ಲ ಥರದ ವಸ್ತುಗಳು ಅವನ ಇಚ್ಛೆಗೆ ಅನುಗುಣವಾಗಿ ಅವನಿಂದಲೇ ಪ್ರೇರಣೆಗೆ ಒಳಪಟ್ಟು ನಡಿಬೇಕೇ ಹೊರತು ನನ್ನಿಂದ ಅಂತ ಭಾವಿಸಬೇಡ ನಾರದ ಅಂತ ಬ್ರಹ್ಮದೇವರೇ ಹೇಳಿಬಿಟ್ರಂತೆ ಈ ಮಾತನ್ನು. ಅಂದರೆ ಈ ವಿಷಯ ಪರೀಕ್ಷಿತ್ ರಾಜನಿಗೆ ಮನವರಿಕೆ ಮಾಡಿಸ್ತಾ ಏನಂತಾರೆ ಶುಕಮುನಿಗಳು, ಭಗವಂತ ಸರ್ವೋತ್ತಮ ಅನ್ನೋ ತತ್ವವನ್ನು ಬ್ರಹ್ಮದೇವರೇ ಹೇಳಿದ ಮೇಲಾದರೂ ಒಪ್ಪಗೊಳ್ಬೇಕಲ್ಲ ಅಂತ ಕೇಳ್ತಾರೆ ಅವರು. ಸ್ವತಃ ಸೃಷ್ಟಿಕರ್ತ ಬ್ರಹ್ಮ ನಾನಲ್ಲ ವಿಷ್ಣುನೇ ಸರ್ವೋತ್ತಮ ಅಂತ ಹೇಳಿದ ಮೇಲಾದರೂ ಆ ತತ್ವವನ್ನು ದೃಢಪಡಿಸ್ಬೇಕಲ್ವೇ ನಾವು? ನಮಗೆ ಅದರ ಬಗ್ಗೆ ನಿಶ್ಚಯ ಬರಬೇಕಲ್ಲ. ಬ್ರಹ್ಮನ ಬಾಯಲ್ಲಿ ಬಂದ ಮೇಲೂ ನಿಶ್ಚಯ ಬರದೇ ಇದ್ದರೆ ಹೇಗೆ? ಹರಿ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ, ನಾರಾಯಣ ಸರ್ವೋತ್ತಮ ಅನ್ನೋ ತತ್ವ ಇದೆಯಲ್ಲ, ಇದು ಬಹಳ ಅಪೂರ್ವವಾದ ಅದ್ಭುತವಾದ ತತ್ವ. ಈ ತತ್ವದಿಂದ ನಾವು ಯಾವತ್ತೂ ಹಿಂದೆ ಸರಿಬಾರ್ದು. ಭಾಗವತದ ಉದ್ದೇಶ ಹರಿಯ ಪಾರಮ್ಯವನ್ನು ಜಗತ್ತಿಗೆ ಸಾರೋದು. ಹಾಗಾಗಿ ಬ್ರಹ್ಮನ ಬಾಯಲ್ಲಿ ನಾರದರಿಗೆ ಉಪದೇಶ ಮಾಡುವಾಗ ಹರಿಯ ಪಾರಮ್ಯವನ್ನು ಹೇಳ್ತಾರೆ, ಯುಕ್ತಿಯುಕ್ತವಾಗಿ ಹೇಳ್ತಾರೆ. ಅದಕ್ಕೆ ನಾರದರು ಮರು ಪ್ರಶ್ನೆ ಹಾಕಿದರು, ಲೋಕದಲ್ಲಿ ನೀವೇ ಸೃಷ್ಟಿ ಮಾಡ್ತೀರಿ ಅಂತ ಪ್ರಸಿದ್ಧಿ ಇದೆಯಲ್ಲ, ಅದಕ್ಕೇನಂತೀರಿ ಅಂತ ಕೇಳಿದ್ರಂತೆ. ಅದಕ್ಕೆ ವಿವರಣೆ ಕೊಡ್ತಾ ಅಂತಾರೆ ಬ್ರಹ್ಮದೇವರು,
ಸೃಷ್ಟಿ ನಾನೇ ಮಾಡ್ತೀನಿ ಅಂತ ಪ್ರಸಿದ್ಧಿ ಇದೆಯಲ್ಲ. ಯಾಕೆ ಅಂದರೆ ಬ್ರಹ್ಮಾಂಡದ ಒಳಗಿಂದಷ್ಟೇ ಮಾಡ್ತೀನಿ, ಹೊರಗಿಂದೆಲ್ಲ ಅವನೇ ಮಾಡ್ತಾನೆ ಅಂದ್ರಂತೆ. ಮತ್ತು ಇಂಟೀರಿಯರ್ ಡಿಸೈನ್ ಅಂತ ಒಂದು ವ್ಯವಸ್ಥೆ ಇದೆ, ಕೇಳಿರ್ಬೇಕೀಗ. ಮನೆಗಿಂತ ಜಾಸ್ತಿ ಅದಕ್ಕೆ ಖರ್ಚಾಗ್ತದೆ. ಮನೆ ಕಟ್ಟಿಸಿಬಿಡ್ಬೋದು ಸುಲಭವಾಗಿ, ಆದರೆ ಒಳಗಡೆ ಇಂಟೀರಿಯರ್ ಡಿಸೈನ್ ಅಂತ ನಡೆಸ್ತದಲ್ಲ, ಛೇ 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 ಛೇ, ಆ ಬಣ್ಣ ಈ ಬಣ್ಣ, ಅಲ್ಲಿ ಶೋ ಕೇಸು ಇಲ್ಲಿ ಕೇಸು, ಎಷ್ಟು ಕೇಸುಗಳು, ಅದನ್ನು ಹಾಕೋ ಅಷ್ಟರಲ್ಲಿ ಮುಗಿದೋಯ್ತು. ನಾನು ಮಾಡಿದ್ದು ಬರೀ ಇಂಟೀರಿಯರ್ ಡಿಸೈನ್ ಅನ್ನಂತೆ ಬ್ರಹ್ಮದೇವರು. ಈಗ ಹೇಳಿ, ಒಳಗೆ ಡಿಸೈನ್ ಇಂಟೀರಿಯರ್ ಮಾಡಿದ ನನಗೆ ಮಹತ್ವ ಹೆಚ್ಚೋ, ಇಷ್ಟೆಲ್ಲ ಡಿಸೈನ್ ಮಾಡಲಿಕ್ಕೆ ಅಂತ ಮೂಲ ವ್ಯವಸ್ಥೆಯನ್ನು ಮಾಡಿಕೊಟ್ನಲ್ಲ ಅವನ ಮಹತ್ವ ಹೆಚ್ಚೋ ಅಂತ ಕೇಳಿದ್ದಂತೆ. ನಮಗೆ ಅದರ ಅರಿವು ಆಗಬೇಕು. ಹಾಸ್ಯಕ್ಕೆ ಹಿರಿಯರು ಹೇಳಿದ ಮಾತನ್ನು ಹೇಳ್ತೀನಿ. ಒಬ್ಬಳು ಹೆಣ್ಮಗಳು ವಿವಾಹದ ವಾರ್ಷಿಕೋತ್ಸವಕ್ಕೆ ಗಂಡನನ್ನು ಕೇಳಿ ಕೇಳಿ ಒಂದೊಳ್ಳೆ ಆಭರಣ ಕೊಡಿಸ್ಕೊಂಡ್ಲಂತ. ಅವನು ಪ್ರೀತಿಯಿಂದಲೇ ಕೊಡಿಸಿದ. ಮೂಗಿಗೆ ಹಾಕೋ ಒಳ್ಳೆ ಮೂಗುತಿಯನ್ನು ಕೊಡಿಸಿದ್ನಂಥದ್ದು, ವಜ್ರದ ಮೂಗುತಿ. ಪಾಪ ವಯಸ್ಸು ಬಹಳ ಏನಾಗಿರಲಿಲ್ಲ, ಎಲ್ರಿಗೆ ತೋರಿಸ್ಬೇಕು, ಎಲ್ಲರೂ ಅದನ್ನು ಹೊಗಳಬೇಕು ಅಂತ ಆಸೆ ಅವಳಿಗೆ. ಅದಕ್ಕೆ ಎಲ್ಲರ ಕಡೆ ತೋರಿಸೋದು, ನೋಡ್ರಿ ಎಷ್ಟು ಹೊಳಿತದೆ ಎಷ್ಟು ಹೊಳಿತದೆ ನೋಡ್ರಿ ಅಂತ ಎಲ್ರಿಗೆ ತೋರಿಸ್ಕೊಂಡು ಬರ್ತಿದ್ಲು. ಅದಕ್ಕೆಲ್ಲರೂ ಹೊಗಳ್ತಾನೂ ಇದ್ರಂತೆ, ಏನು ಚಂದದ ಏನು ಚಂದದ, ಎಷ್ಟಾಯಿತು, ಎಲ್ಲಿ ತೊಗೊಂಡ್ರಿ, ಎಷ್ಟು ಪ್ರೀತಿ ನಿನ್ನ ಗಂಡನಿಗೆ ನಿನ್ನ ಮೇಲೆ ಅಂತ ಹರೀ ಎಲ್ಲರೂ ಅವಳ ಜೊತೆಗೆ ಆಡಿಸ್ತಾನೇ ಇದ್ರಂತೆ. ಸ್ವಲ್ಪ ವಯಸ್ಸಾದ ಮುದುಕಿ ಒಬ್ಬಳಿದ್ಲು ಆ ಊರಿನಲ್ಲಿ. ಇವಳು ಹೋಗಿ ಅವಳಿಗೆ ತೋರಿಸಿದ್ಲು. ಇವಳು ಹೇಳ್ತಾನೆ ಏನಂತಾರೆ ಅಂತ, ಅಜ್ಜಿ ಅಜ್ಜಿ ನನ್ನ ಗಂಡ ಹೀಗೆ ಕೊಡಿಸಿದಾನೆ ನೋಡಿ, ಮೂಗುತಿ ಹೆಂಗದ ಹಂಗದ, ಚಂದದವ ಅನ್ಲಂತವಳು. ಚಂದದವ ನಿನ್ನ ಮೂಗುತಿ, ನಿನ್ನ ಗಂಡ ಭಾಳ ಪ್ರೀತಿ ತೋರಿಸ್ತಾನ, ಒಂದು ಮಾತು ಹೇಳ್ತೀನಿ ಅನ್ಲಂತವಳು. ವಯಸ್ಸಾದ ಮುದುಕಿಯ ಮಾತು ನೋಡ್ರಿ. ಅವಳಂತಾಳ, ಮೂಗುತಿ ಕೊಡಿಸಿದ ಗಂಡನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಿ, ಊರು ತುಂಬ ಹೇಳ್ಕೊಂಡು ಬರ್ತಿದ್ದಿ, ಮೂಗು ಕೊಟ್ಟವನ ಬಗ್ಗೆ ಯಾವಾಗ ಹೇಳ್ತಿ ಅಂತ ಕೇಳಿದ್ಲಂತೆ. ಅರೇ, ನಿನಗೆ ಮೂಗೇ ಕೊಡದೆ ಹೋಗಿದ್ರೆ ನಿನ್ನೀ ಮೂಗುತಿ ಎಲ್ಲಿಡ್ತಿದ್ದಿ? ಇದು ನಮಗೆ ಹೇಳ್ತಿರುವ ಸಂದೇಶ. ಈ ಬ್ರಹ್ಮಾಂಡ, ಈ ಪಿಂಡಾಂಡ, ಇವುಗಳನ್ನೇ ಸೃಷ್ಟಿ ಮಾಡದೆ ಹೋಗಿದ್ದಿದ್ರೆ ನಾವು ಏನು ಹಾರಾಡ್ತಿದ್ವಿ, ನಾವೇನು ಹೋರಾಡ್ತಿದ್ವಿ, ನಾವು ಯಾರನ್ನು ದ್ವೇಷ ಮಾಡ್ತಿದ್ವಿ, ನಾವು ಯಾರ ಜೊತೆಗೆ ನಗುತ್ತಿದ್ವಿ, ನಲಿತಿದ್ವಿ, ಎಲ್ಲಿ ಮಲಗುತ್ತಿದ್ವಿ, ಎಲ್ಲಿ ಕೂಡ್ತಿದ್ವಿ, ಯೋಚಿಸಪ್ಪ. ಅದನ್ನು ಭಾಗವತ 2ನೇ ಸ್ಕಂದದಲ್ಲಿ ಇಡೀ ಸೃಷ್ಟಿಯ ಮಹಿಮೆಯನ್ನು ನಮಗೆ ಮುಂದೆ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿ, ಇದನ್ನು ನೋಡಿಯಾದರೂ ಭಗವಂತನಿಗೆ ಶರಣು ಬಾ ಅಂತ ಹೇಳ್ತದಂತೆ. ಇಷ್ಟು ಕೊಟ್ಟಿದ್ದಾನಲ್ಲೋ, ಏನಾ ಕಣ್ಣು, ಏನಾ ಮೂಗು, ಒಳಗಿರುವ ಡಿಸೈನ್ ಹೆಂಗಿದೆ ನೋಡೋ, ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ದೇಹ ಕೊಟ್ಟಿದ್ದಾನೆ. ಆ ಕೊಟ್ಟವನನ್ನೇ ಮರೆತು ಬಿಟ್ಟಲ್ಲಪ್ಪ. ಇದು 2ನೇ ಸ್ಕಂದದ ಪ್ರಮುಖವಾದ ಅಂಶ. ಇದನ್ನು ಒಳಗೊಂಡು 2ನೇ ಸ್ಕಂದ 3ನೇ ಸ್ಕಂದದ ಪ್ರಾರಂಭದಲ್ಲಿ ಸೃಷ್ಟಿಯ ವಿಷಯವನ್ನು ಏನು ಪರಿಚಯ ಮಾಡಿಸ್ತಾರೆ, ಸಾಧ್ಯವಾದಷ್ಟು ಅದರ ಸಂಕ್ಷೇಪವನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಒಂದು 20 ನಿಮಿಷಗಳ ಕಾಲ ಸ್ವಲ್ಪ ವಿರಾಮ ತಗೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.